दयावंताजी अंतरी लटिके वचीना लटे उपकार आले करा वैकुंठी आले खरा ये लोग पचरा धन्य दे संसारी दयावंत जी अंतरी यदे उपकार साठी आले घरा वैकुंठी लटके वचीना नाही ध्येय उदासीनम नाही ध्येय उदासीनम मधुरवाणी होती तुका मणी वावे पोटी तुका मणी वावे पोटी शेविट मधुरवाणी होते तुका मणी वावे पोटे तुका मणी वावे पोटी आले घरा वैकुंठी आले घरा वैकुंठी येते उपकारासाठी आले घरा वैकुंठी आले घरा वैकुंठी फार कुमार जय जय ढोपार कुमार कुंडली कळवळी विठाला श्री जय जय ढोपार कुंडली कळवळी विठाला देव जय जय ढोपार कुंडली कळवळी विठाला श्री ज्ञानदेव तुकाराम ढोपार ओ काय म्हणतात महाराज द्यावा जगत वंदे
ಜಗದ್ಗುರು, ಸಂತರಲ್ಲಿ ಅಗರ್ಭ ಶ್ರೀಮಂತರು, ಸಂತ ಸಂಪ್ರದಾಯಕ್ಕೆ ಕಳಸಪ್ರಿಯರಾಗಿ ಸಂತತ್ವವನ್ನು ಬೆಳೆಸಿ ಮಾನವ ಕುಲಕೋಟಿ ಉದ್ಧಾರ ಮಾಡುವುದಕ್ಕಾಗಿ ತನ್ನ ಸಂಸಾರದ ಬಂಧನವನ್ನು ತೊರೆದು ಜಗತ್ ಕಲ್ಯಾಣಕ್ಕಾಗಿ ಅವತರಿಸಿ ದೇವು ಎಂಬ ಗ್ರಾಮದಲ್ಲಿ ಜನಿಸಿ ದೇವರ ಹೃದಯದಲ್ಲಿ ಸುಖ ನಿವಾಸಿಗಳಾಗಿ ಜಗದ್ವಂದೇ ಜಗದ್ಗುರು ತುಕುಬರಾಯರು ಇವತ್ತು ಏನ್ ಹೇಳ್ತಾರಪ್ಪ ಅಂತಂದ್ರ, ಧನ್ಯತೆ ಸಂಸಾರಿ. ಸಂಸಾರ ಕೆಟ್ಟದ್ದಲ್ಲ, ಸಂಸಾರಕ್ಕೆ ಬೈತಾರಲ್ಲ ಅದು ಸಂಸಾರ ಕೆಟ್ಟದ್ದಲ್ಲ. ಧನ್ಯತೆ ಸಂಸಾರಿ. ಸಂಸಾರದೊಳಗೆ ಇದ್ಕೊಂಡ ಎಷ್ಟೋ ಮಂದಿ ದೇವಮಾನವರಾಗ್ಯಾರು, ದೇವರು ಆಗ್ಯಾರ. ದೇವರ ಬಂದ ಅವರ ಕಾಲು ಹಿಡ್ಕೊಂಡಾರ. ಯಾರು? ಅಖಿಲಾಂಡ ಕೋಟಿ ಬ್ರಹ್ಮಣ್ಣ ನಾಯಕ ಪರಮಾತ್ಮನೇ ಬಂದ ಯಾರು ಹಿಡಿದಾನ? ಸಂಸಾರದೊಳಗಿದ್ದವ್ರದ. ಸಂಸಾರದೊಳಗ ಹೆಂಗಿರ್ಬೇಕಂದ್ರ ದಯಾವಂತ ಜೀ ಅಂತರಿ. ದೇವರು ಬಂದ ನಮಗೆ ಭೇಟಿ ಆಗಬೇಕಾರ ಸಂಸಾರದೊಳಗೆ ಇದಕ್ಕೊಂದ ದಯಾಗುಣ ಅನ್ನೋದಿರ್ಬೇಕಂತ. ದಯಾಗುಣ ದಯಾಗುಣ ಯಾವಾಗ ಸಂಸಾರದೊಳಗೆ ಇತ್ತು ಅವ ದೇವರು ಕಂಡೇ ಕಾಣ್ತಾನ. ದಯಾವಂತ ಜೀ ಅಂತರಿ. ಯಾರಿಗನ್ಬೇಕು ದಯಾವಂತ ಅಂತ? ಏನು ಬಹಳಷ್ಟು ರೊಕ್ಕ ಗಳಿಸ್ತೇವಾಗ, ರೊಕ್ಕ ಕೊಟ್ಟವಾಗ, ದಾನ ಧರ್ಮ ಮಾಡೋವಾಗ ಅಲ್ಲ. ಮಹಾತ್ಮರು ಹೇಳ್ತಾರೆ ದಯ ಗುಣದೊಳಗ ದೊಡ್ಡ ಗುಣ ದಯಾ ಗುಣ. ದಾನದೊಳಗ ದೊಡ್ಡ ದಾನ ಸಮಾಧಾನ. ಸಂತತ್ವೊಳಗ ಸಂತರ ಹೆಂಗಿರ್ಬೇಕಂದ್ರೆ ಮೊದಲು ಸ್ವಂತ ಆಗ್ಬೇಕಂತ. ಮೊದಲು ನಾವು ಸ್ವಂತ ಆದಾಗ ಸಂತತ್ವ ಬೆಳೆಸಾಕ್ ಬರ್ತೈತಿ. ಯಾಕಂದ್ರೆ ಬೀಜ ಬೇಕಾದಷ್ಟು ಚಲೋ ಇದ್ರು ಕೂಡ ಅದನ್ನ ಮಣ್ಣಾಗ ಹಾಕಿದ್ರೆ ಅದಕ್ಕೆ ನೀರು ಹಾಕ್ಲೇಬೇಕಲ್ಲ, ಹೌದಲ್ರಿ? ಚಿನ್ನ ಎಂಬ ಮಣ್ಣನ್ನು ಕರೆಸಿ, ತನು ಎಂಬ ನೀರನ್ನು ಹಣಿಸಿ, ಮನವೆಂಬ ಹುದಲನ್ನು ಕಲಿಸಿ, ತಾಸಿಗೆ 300 ಕೊಳ ಮಾಡುವ ಕೀಕಿ ಕುಂಬಾರಕಿ. ಇವತ್ತು ಯಾವುದ್ರಿದು? 14ನೇ ವರ್ಷದ ದಿಂಡೀಶ್ವಳ ಸಂಸಾರದೊಳಗೆ ಇದ್ಕೊಂಡನ. ಇವತ್ತ 12ನೇ ಶತಮಾನದಾಗ ಹೋಗ್ಯಾರ ವೈಕುಂಠ ಖರೆ. ಆದ್ರೆ ಇನ್ನೂ ನಮ್ಮ ಮಂತ್ಯಾಕ ಅದಾರ. ಯಾರು? ಅಂಬಿಗರ ಚೌಡಯ್ಯ. ಇವತ್ತು ಜಗತ್ತಿನ ತುಂಬಾ ಮುಂದೆ ಜಾತ್ರೆ. ಬೆಂಗಳೂರು ಈ ದುಮ್ಮಾಡ ಗಿಮ್ಮಾಡದಾಗೆಲ್ಲ ದೊಡ್ಡ ಒಂದು ಅಂಗ್ರಹ ಹಾಕಿ ಅವ್ರ ಚಲಗರ ಮಾಡುತ್ತೆ. ಮತ್ತೆ ಯಾರೇ ಅವನ್ ಸಂಸಾರ ಮಾಡಿಲ್ಲೇನ? ಸಂಸಾರದೊಳಗೆ ಇದ್ಕೊಂಡೇನೆ ಶಾಶ್ವತವಾದ ಸುಖ ಕಂಡಾರ. ಆದ್ರೆ ಏನಿರ್ಬೇಕಂದ್ರೆ ಸರಳತೆಯಾದಂತ ಮನಸ್ಸಿರ್ಬೇಕು. ಯಾರಿಗೆ ಸಂತರ ಅನ್ಬೇಕಂದ್ರೆ ಯಾರಲ್ಲಿ ಮನಸ್ಸು ಸರಳತೆ ಇರ್ತೈತೋ. ಸರಳತೆ ಅಂದ್ರೆ ಎಂತದು? ಅವ್ರಿಗೆ ಕೋಪನ ಇರಬಾರ್ದು, ತಾಪನ ಇರಬಾರ್ದು, ಇನ್ನೊಂದು ಆಶೆನೂ ಇರಬಾರ್ದು. ಮತ್ತ ಹಿಂಗ ಹೇಳುದಾದ್ರಿ ಇನ್ನು ಮಾಡುದು ಯಾವಾಗ? ಹೌದಲ್ಲ? ಅವ್ರು ಹೇಳಿಗ್ಯಾರಷ್ಟ, ನೀವು ಮಾಡ್ರಿ, ಬೇಕಾರೆ ಬಿಡ್ರಿ, ಹೌದಲ್ಲ? ಮಾಡ್ರಿ, ಒಳ್ಳೆಯವ್ರಾಗ್ರಿ, ನೋಡ್ರಿ, ಪರೀಕ್ಷೆ ಮಾಡ್ರಿ ಅಂತಾರ. ಯಥೇ ಉಪಕಾರ ಸಾಟಿ ಆಲೆಗರ ವೈಕುಂಠಿ. ನಾವು ಪರಮಾತ್ಮಗೆ ಮಾತು ಕೊಟ್ಟಿದ್ದೀವಿ, ವಚನ ಕೊಟ್ಟಿದ್ದೀವಿ, ಅಂದಂಗ ನಾವು ನಡ್ಕೊಂಡೇವಿ. ಪರಮಾತ್ಮ ಹೆಂಗ ನಮಗ ಆಜ್ಞೆ ಕೊಟ್ಟಾನೋ ಹಂಗ ನಡ್ಕೊಂಡೇವಿ. ಎದರ ಬೆನ್ನತ್ತೇವಿ? ದಾನದ ಬೆನ್ನು, ಸಮಾಧಾನದ ಬೆನ್ನತ್ತೇವಿ. ಸರಳತೆಯಿಂದ ಸುಖ ಕಾಣಬೇಕಂತ ಬೆನ್ನತ್ತೇವಿ. ಮಮತೆ ಬಂಧನ ಅನ್ನೋದು ಕಳಚಿ ದೂರ ಮಾಡಿ
ಭವಬಂಧನ ಎಂಬ ಈ ಸುಖದೊಳಗ ಶಾಂತಿ ಕಾಣಬೇಕಾಗಿತ್ತು. ಅದಕ್ಕೆ ಇವತ್ತ ಅಂಬಿಗರ ಚೌಡಯ್ಯ ನಿಮಿತ್ತವಾಗಿ ಲಟಿಕೆ ವಚಿನ ನಾಹಿ ದೇಹಿ ಉದಾಸೀನ ಹಂಗದ ನೋಡ್ರಿ. ನಾವು ವಚನ ಕೊಡ್ತೇವೆ. ನಾವು ವಚನ ಹೆಂಗೆ ಕೊಡ್ತೇವೆ ಅಂದ್ರೆ ನಾವು ಕೊಡ್ತೇವಿ, ಮಕ್ಕಳಿಗೆ ಹೇಳ್ತೇವೆ ನೀ ಅದನ್ನು ಸುಳ್ಳು ಮಾಡೋದು. ನಾವು ಕೊಟ್ಟಂಗೆ ಮಾಡ್ತೇವೆ. ನಿಂದು ಸವಿ ಆಗಿತ್ತಂದ್ರೆ, ನಾ ಕೊಟ್ಟಿದ್ದು ಸವಿ ಆಗಿತ್ತಂದ್ರೆ ನೀ ಬಂದು ಸುಳ್ಳು ಮಾಡೋದು. ಇದು ಒಂದು ವಚನ. ಇದಲ್ಲ ವಚನ ಅಂದ್ರೆ ಹೆಂಗ, ದೇಹ ಹೋಗಲಿ ಬರಲಿ ಕೊಟ್ಟ ಮಾತನ್ನ ಹೊಳ್ಳಿ ತಕ್ಕೊಂಡವ ಮನುಷ್ಯ ಜನ್ಮಕ್ಕೆ ಬಂದವಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಮಾತು ಮುತ್ತಾಗಿರಬೇಕು, ಮಾತು ಜ್ಯೋತಿರ ಲಿಂಗವಾಗಿರಬೇಕು, ಮಾತು ಮಾಣಿಕ್ಯವಾಗಿರಬೇಕು, ಮಾತು ಜಗತ್ತನ್ನ ಕಟ್ಟುವಂತ ಸುಂದರವಾಗಿರ್ಬೇಕು. ಅದು ಅಂತಾರ ಮಾತು. ಈಗ ಒಂದು ವ್ಯಾಪಾರ ಮಾಡಕತ್ತಿರ್ತಾರ, ಅವ 100 ಹೇಳ್ತಾನೆ, ಇವ್ 1000 ಹೇಳ್ತಾನೆ, ಅವ್ 100 ಹೇಳ್ತಾನೆ, ಇವ್ 1000 ಹೇಳ್ತಾನೆ. ಕಡಿಕೆ ಏನ್ ಹೇಳ್ತಾನೆ, ಈಗ ಎಲ್ಲ ಮಾತು ಹೋಗ್ಲಿವ ಒಂದ ಮಾತು ಹೇಳ್ಬಿಟ್ಟು ಚಲೋ. ಯಾವ್ದ್ರ ಹೆಂಗಾರ ಆಗಲೇ ಮಾತಾಡಿದ್ವು ಅಲ್ಲ, ನಾವು ಇಷ್ಟೆಲ್ಲ ಮಾತಾಡ್ತೀವಿ, ಅವೆಲ್ಲ ಬೇಡ, ಒಂದು ಮಾತು ಹೇಳ್ಬಿಟ್ಟು ಚಲೋ. ಅದಕ್ಕೆ ಮಾತನಾಡ್ತಾರ, ಒಂದು ಮಾತು ಚಲೋದಂತಂದ್ರೆ ಆಗಿನ ಕಾಲದವರು 12ನೇ ಶತಮಾನದೊಳಗೆ ಬಸವಣ್ಣವರು ಒಂದು ಮಾತು ಮಾತಾಡಿದ್ರು, ಒಂದು ವಚನ. ಸಂತ ತುಳಸಣ್ಣವರು ಅಂಬಿಗರ ಚೌಡಯ್ಯ ಆಗಲಿ ಮಧ್ಯಾಹ್ನ ಭಾಳ ಚಂದ ಹೇಳಿದ್ರು. ಪರಮಾತ್ಮಂದ ನಮ್ಮ ಫಕೀರಣ್ಣವ್ರ ಹೆಂಗೆ ಹೇಳಿದ್ರು, ಅವ್ರು ಯಾವ್ದಾರ ಒಂದು ಅಂಬಿಗರ ಚೌಡಯ್ಯ ಒಬ್ಬ ಹಾವು ಕಳೆದವಂಗಾಗಲಿ, ಒಬ್ಬ ರೋಗಿಗಾಗಲಿ, ಯಾವುದೋ 101 ಬ್ಯಾನಿ ಬಂದರೂ ಕೂಡ ಅವರು ಒಂದು ಸ್ವಲ್ಪ ನೀರು ಹಾಕಿ ಪತ್ಲ ಹಾಕಿ ಮಂತ್ರಿಸ್ಬಿಟ್ರು ಅಂದ್ರೆ ಅವ್ರು ಉದ್ಧಾರ ಆಗಿಬಿಟ್ಟಿದ್ರು. ಅವನ ಗುರುವಿನ ನೆನೆಸಿ ಅವರು ಅದನ್ನು ಕೊಟ್ಟು ಬಿಡ್ತಿದ್ರು. ಗುರುವಿನ ನೆನೆಸಿ ಗುರುವಿನ ಮಂತ್ರ ಉಪದೇಶ ಮಾಡಿ ಅವರು ಉದ್ಧಾರ ಮಾಡ್ತಿದ್ರು. ಖರೆ ಈ ಆರಾಮಾದವರೆಲ್ಲ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತಿದ್ರು. ಅವ ಹೇಳ್ತಾನ, ನನಗಲ್ಲ ನನ್ನ ಗುರುಗ್ ಮಾಡ್ರಿ ಅಂತ ಹೇಳ್ತಿದ್ದ. ಇದು ನಂದಲ್ಲ, ನನ್ನ ಗುರು ಬೇರೆ ಅದನ್ನ, ಅವಾಗ ನಮಸ್ಕಾರ ಮಾಡ್ರಿ. ನನಗೆ ಹೇಳಿದ ಮಾತು ಅವರು. ನಾವೇನಂತೀವಿ, ಅವ್ ಎಲ್ಲಿದಾನ ಗೊತ್ತಿಲ್ಲಪ್ಪ, ಮೊದಲು ನಿನ್ನ ಕೈಲಿಂದ ಉದ್ಧಾರ ಆಗ್ಯಾವಿ. ಅದಕ್ಕ ಇಲ್ಲಿ ಈ ಕಲಗಟ್ಟಿ ಒಳಗ ಅಂಬಿಗರ ಚೌಡಯ್ಯನ ಪುಣ್ಯತಿಥಿ ಹಿಡ್ದಿದ್ದಕ್ಕನ ಇಲ್ಲಿ ಎಷ್ಟು ಮಂದಿಗೆ ಉಡಿ ತುಂಬ್ತೇವೋ ಅಷ್ಟು ಮಂದಿಗೆ ಮಕ್ಕಳು ಆಗೋದು ಗ್ಯಾರಂಟಿ ಆಗೈತಿ. ಆ ಚೌಡಯ್ಯನ ಪುಣ್ಯ ಕಾರ್ಯಕ್ರಮ ಇದ್ದಿದ್ದಕ್ಕನ ಇಲ್ಲಿ ಉದ್ಧಾರ ಆಗತೈತಿ. ಅಂಬಿಗರ ಚೌಡಯ್ಯ ಮತ್ತ ಅವನು ತಪ್ಪಲ ಕೊಟ್ಟು ಆರಾಮ್ ಮಾಡ್ತಿದ್ದಂತ. ಮತ್ತ ಅವನು ಪುಣ್ಯತಿಥಿ ಕಲಗಟ್ಟಿಗೆ ಓಣಿಯವ್ರು ಯಾರು ಇರೋದು, ಬೆಂಡಿಗೇರಿ ಓಣಿಯವ್ರು ಹಿಡ್ಕೊಂಡ್ ಕುಂತಾರ. ಅದನ್ನ ನಾವ್ ಇಂಥದನ್ನ ಎಲ್ಲಿ ನೋಡೇ ಇಲ್ಲ. ಒಬ್ರು ಇಬ್ರು ಏನೋ ಉಡಿ ತುಂಬಿಕೊಳ್ಳೋದು ಏನೋ ಗೊತ್ತಿಲ್ಲ. ಇಲ್ಲಿ ಮಾತ್ರ ಯಾಕಂದ್ರ ನನಗೆ ಈಗ ನೆನಪಾತ್ ಮಧ್ಯಾಹ್ನದಾಗ ಅಂಬಿಗರ ಚೌಡಯ್ಯ ಒಂದು ತಪ್ಪಲ ಹನಿ ನೀರು ಕೊಟ್ಟರು ರೋಗ ವಾಸಿ ಹಾಕಿತ್ತಂತ. ಹಂಗ ಆ ಅಂತ ಮಹಾತ್ಮರ ಚರಿತ್ರೆ ಇಲ್ಲಿ ಮಾಡಾಕತ್ತೇವಂತ, ಇಲ್ಲಿ ಉದ್ಧಾರ ಆಗತೈತಿ ಅಂತ. ಅಂತ ಮಹಾತ್ಮರ ಪರೀಕ್ಷೆ ನಾವು ಇವತ್ತು ಮಾಡಾಕತ್ತೇವಿ, ಮಾಡೋಣಂತ. ಯಾಕಂತಂದ್ರ ಈ ತೆಗೆದುಕೊಂಡಂತ ಅಭಂಗ ಧನ್ಯತೆ ಸಂಸಾರಿ ದಯವಂತ ಜಿ ಅಂತಾರಿ ಅನ್ನೋದನ್ನ ಸಂಸಾರದಾಗಿಂದ ಹೆಂಗ ಪಾರಾದ್ರ ಅನ್ನೋದು ತಿಳ್ಕೊಳ್ಳೋಕ್ಕಿಂತ ಮೊದಲ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪರಮಾತ್ಮ ಪಾಂಡುರಂಗನ ಸ್ಮೃತಿ ಮಾಡುತ್ತಾ ಮುಂದೆ ಪಾದಾರ್ಪಣೆ ಮಾಡೋಣ. ಪಾಂಡುರಂಗ ಸಣ್ಣ ಪ್ರಾತಮಾನ ಪಾಂಡುರಂಗ ಪಾಂಡುರಂಗ ಕಾರೋ ಪ್ರಥಮ ನಾಮ
ಪಾಂಡುರಂಗ ಪಾಂಡುರಂಗ ಹರೋ ಪಾಂಡುರಂಗ ಹರೋ ರಂಗಾ ಕರೋ ನೋಡಿ ಮುಂದೆ ಅಲ್ಲ ಸ್ವಲ್ಪ 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 रे चरण संततिया संतादिया रे चरण संततिया रे चरण संतादिया शांति का पाना शांति का पाना बाबा जी शांति का शांति का पांडुरंग खरो प्रथम नमन पांडुरंग खरो प्रथम नमन दूसरे चरण संतांचिया शांति कृपादान कथांच विस्तारा बाबाजी सद्गुरु दास तुखया शांति कृपादान कथांच विस्तार अकलांड कोटि ब्रह्मांड नायक ಚಂದ್ರಭಾಗ ನಿವಾಸಿ ಭಕ್ತರನ್ನು ಕೈ ಮಾಡಿ ಕರೆಯುತ್ತಾ ತನ್ನ ಎರಡು ಕರಗಳನ್ನು ತನ್ನ ಟೊಂಕದ ಮೇಲೆ ಇಟ್ಟುಕೊಂಡು ಭಕ್ತರನ್ನು ಕೈ ಬೀಸಿ ಕರೆಯುವುದಕ್ಕಾಗಿ ಜಗತ್ತನ್ನು ಉದ್ಧಾರ ಮಾಡುವುದಕ್ಕಾಗಿ ಯಾವ ಭಗವಂತ ತನ್ನ ವೈಕುಂಠವನ್ನು ಬಿಟ್ಟು ಈ ಭೂ ವೈಕುಂಠಕ್ಕೆ ಯಾಕೆ ಬಂದ? ಅವನಿಂದ ಏನಾರು ಹೊಲ ಮನೆ ಇತ್ತಾನೆ? ಇಲ್ಲೇ ಏನಾರು ಕಳ್ಕೊಂಡಿದ್ನೋ? ಇಲ್ಲ. ಯಾಕೆ ಬಂದ? ಭಕ್ತರಿಗಾಗಿ ಬಂದ, ಭಕ್ತರಿಗಾಗಿ, ಭಕ್ತರ ಬೇಡಿಕೆ ಕೊಡುವುದಕ್ಕಾಗಿ. ಅಂತ ಪರಮಾತ್ಮನನ್ನು ಇದ್ದೆ ಬುದ್ಧಿ ಕೊಡುವಂತ ಜಗದೊಡೆಯ ಪಾಂಡುರಂಗನಿಗೆ ಇವತ್ತಿನ ದಿವಸ ಕೋಟಿ ಕೋಟಿ ನಮಸ್ಕಾರ ಸಲ್ಲಿಸುತ್ತಾ ಅರ್ಧಾಂಗಿ ವಿಶ್ವಮಾತೆ ತಾಯಿ ಲಕ್ಷ್ಮಿ ಅವರ ಪಾದಕ್ಕೂ ಇವತ್ತಿನ ದಿವಸ ವಂದನೆ ಸಲ್ಲಿಸುತ್ತಾ ಪುಡರುಳ್ಳಾತಿ ಅಂತೇಳಿ ಹನುಮಂತ ಯಾವತ್ತ ಪರಮಾತ್ಮನ ಇವತ್ತು ಎಲ್ಲ ಇಲ್ಲೇ ನಿಂತಾನ. ಅವನು ಪಂಡ್ರಾಪುರದಾಗ ಹೆಂಗ ಅವನು ಇದ್ರ ಗುಡಿಗೆ ನಿಂತಾನೋ ಪುಡೇ ಒಬ್ಬ ಅವನ ಮುಂದೆ ನಿಂತಾನ ಹನುಮಪ್ಪನು ಇಲ್ಲೇ. ಅಂತ ಗಜಮುಖದ ವಜ್ರ ಶರೀರದ ರಾಮದೂತನಾದಂಥ ಆ ಮಾರುತೇಶಿಗನು ಇವತ್ತು ವಂದನೆ ಸಲ್ಲಿಸುತ್ತಾ ಮತ್ತು ಇಲ್ಲೇ ಅವತಾರ ಎರಡಾಗ್ಯಾವ. ಇಲ್ಲಿ ಕಲ್ಮೇಶ್ವರ, ಇಲ್ಲಿ ಪಂಡ್ರಾಪುರ ಪಾಂಡುರಂಗ, ಯಾರು ಎಲ್ಲರೂ ಇಲ್ಲೇ ಇದಾರ. ಅಂತ ಪರಮಾತ್ಮನಿಗೆ ಇವತ್ತಿನ ದಿವಸ ವಂದನೆ ಸಲ್ಲಿಸುತ್ತಾ ದುಸರೆ ಚರಣ ಸಂತಾಂಚಿಯ
ಪರಮಾತ್ಮ ಹೇಳ್ತಾನೆ ಈ ಮಾತು. ತುಸರೇ ಚರಣ ಅಂತಂದ್ರೆ ನನ್ನ ಪಾದದಕ್ಕಿಂತ ದೊಡ್ಡ ಯಾವ ಅಂತಂದ್ರೆ ನನ್ನ ಸೇವೆಯನ್ನು ಯಾರು ಸತತವಾಗಿ ಮಾಡ್ತಾರೋ, ಯಾರು ಸತತವಾಗಿ ಕೇಳ್ತಾರೋ ಅವರ ಪಾದ ಶ್ರೇಷ್ಠ ಈ ಕಲಿಯುಗದಾಗ. ಯಾಕಂದ್ರೆ ಧನ್ಯತೆ ಸಂಸಾರ ಅಂತ ಹೇಳಿಲ್ಲ, ಸಂಸಾರದ ಸಿಮಿ ಒಳಗ ಆ ಜಂಜಾಟದೊಳಗ ಬಿಟ್ಟು ಇಲ್ಲಿ ಬಂದು ಭಗವಂತನ ಚಿಂತನೆ ಮಾಡ್ತಾರಲ್ಲ ಅವರು ನನ್ನ ಭಕ್ತರು, ಅವ್ರಿಗೆ ನೀ ಮೊದಲು ನಮಸ್ಕಾರ ಮಾಡು. ಅಂತ ಯಾವ ನನ್ನ ಸಂತ ಬಳಗ ಇವತ್ತ ನಡಕಟ್ಟಿ ನಿಂತು ಭಗವಂತನ ಚಿಂತನೆ ಮಾಡುವಂತ ನನ್ನ ಬಳಗಕ್ಕೆ ವಂದನೆಗಳು ಸಲ್ಲಿಸ್ತೇನೆ. ಶ್ರವಣ ಮಾಡಲಿಕ್ಕೆ ಕುಂತಂತ ಎಲ್ಲ ನನ್ನ ತಾಯಂದಿರು, ಅಕ್ಕ ತಂಗಿಯರು ಎಲ್ಲರೂ ಕೂಡ ಇವತ್ತಿನ ದಿವಸ ಅಂಬಿಗರ ಚೌಡಯ್ಯ ಅನ್ನುವಂಥ ಈ ಪುಣ್ಯತಿಥಿಗೆ ತಾವುಗಳೆಲ್ಲ ಬಂದಿರಿ. ಯಾರ ಪರಮಾತ್ಮಗೆ ಬೇಕಾಗಿರೋ ಅವರಷ್ಟ ಬಂದಿರಿ. ಇಲ್ಲಿ ಪರಮಾತ್ಮ ಯಾರಿಗೆ ಬೇಡಾಗ್ಯಾರೋ ಅವ್ರು ಯಾರು ಬಂದೇ ಇಲ್ಲ. ಯಾಕಂದ್ರೆ ಅವ್ನು ಒಮ್ಮೆ ಕೊಟ್ಟು ಬಿಟ್ಟಾನ ಅವ್ರಿಗೆ ಹೊಳೆ ನೋಡ್ದಂಗ. ಆ ಕೊಟ್ಟಿದ್ದನ್ನು ಹೆಂಗೆ ಉಣ್ಬೇಕನ್ನೋದು ಗೊತ್ತಿಲ್ಲ. ಉಳಿಸು ಬಳಸು ಕೊನೆಗೆ ಉಳಿಸಿ ಬಾ ಅಂತ ಹೇಳ್ಯಾರ. ಉಳಿಸಿ ಬಾ ಅನ್ನೋದು ಏನ್ರಿ ಅರ್ಥ? ಹೊಲಾಮನಿ ಅಲ್ಲ, ನಿಂದು ನಂದು ಕೂಡ ಕೀರ್ತಿ ಉಳಿಸಿ ಬಾ. ಉಳಿಸಿ ಬಂದವ್ರು ಯಾರ್ರಿ? ಇಲ್ಲಿ ಉಳಿಸಿ ಇಟ್ಟು ಹೋದವ್ರು ಯಾರು ಅಂತಂದ್ರೆ ಸಂತ ಶ್ರೇಷ್ಠ ತುಕುಬರಾಯರು, ನಾಮದೇವರು, ಏಕನಾಥರು, ಧ್ಯಾನವರು, ನಿವೃತ್ಯನಾಥರು, ಸೋಪಾನ್, ಮುಕ್ತಾಬಾಯಿ, ಮತ್ತಿನ್ನೊಬ್ರು ಯಾರು? ಭಕ್ತ ಪುಂಡಲೀಕ. ಇವರೆಲ್ಲರೂ ಕೂಡಿ ಏನು ಮಾಡ್ಯಾರ ಅಂತಂದ್ರೆ ಆ ಪರಮಾತ್ಮನ ಭೂಮಿಗೆ ಇಳಿಸ್ಕೊಂಡು ನಮ್ಮನ್ನೆಲ್ಲರನ್ನು ಉದ್ಧಾರ ಮಾಡಕ್ ಹಚ್ಚಿದಂತ ಆ ಮಾತ್ಮರ ನಾವು ಎಂದ ಮರಿಬೇಕು? ಇಂತಲ್ಲೇನ ನೆನೆಸೋದು ಅವ್ರನ್ನ. ಅಂತಲ್ಲಿ ನೆನೆಸೋದಕ್ಕನೇ ಮಹಾತ್ಮರಾದಂಥ ಸಂತರು ಒಂದು ಚರಿತ್ರೆ ಬರೆದು ಹೇಳುವ್ಯಾರ, ಹಿಂಗ ದಿಂಡಿ ಸೋಳ ಮಾಡ್ರಿ, ಮಾಡಿ ಕಲಿಯುಗನ ಉದ್ಧಾರ ಮಾಡ್ರಿ, ಕಲಿಯುಗದೊಳಗೆ ನೀವು ಬದುಕ್ರಿ ಅಂತ ಹೇಳ್ತಾ ಆ ಮಹಾತ್ಮರನ್ನ ಇವತ್ತು ಕೊಂಡಾಡೋಣಂತೆ. ಅದಕ್ಕಾಗಿ ಯಾವ ದ್ವಾಪಾರ ಯುಗದ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನು ಕರ್ಕೊಂಡು ತಾನು ಕಾಮಧೇನು ಅನ್ನುವಂಥ ಗೋಮಾತೆಯಾಗಿ ಅರ್ಜುನನನ್ನು ಕರವನ್ನಾಗಿ ಮಾಡಿಕೊಂಡು ಆ ಕರಕ್ಕಾಗಿ ತೊರಿಬಿಟ್ಟಂತ ಶ್ರೀಕೃಷ್ಣ ಪರಮಾತ್ಮ 13ನೇ ಅಧ್ಯಾಯದ ಯುದ್ಧದೊಳಗ ಒಂದು ಗೀತ ರಚನೆ ಮಾಡಿದ. ಮುಂದೆ ಕಲಿಯುಗದೊಳಗ ಯಾರು ಈ ಗೀತೆಯನ್ನು ಪಠಣ ಮಾಡ್ತಾರೋ, ಈ ಗೀತ ಶಾಸ್ತ್ರವನ್ನು ಹೇಳ್ತಾರೋ ಅವರ ಸಂಸಾರದ ಬಂಧನದ ಕಟ್ಟಿ ಒಡೆದು ಹೋಗಲಿ ಅಂತ ಮಹಾಮಾತೆ ಭಗವದ್ಗೀತೆಗೂ ಇವತ್ತಿನ ದಿವಸ ಶರಣೆ ಮಾಡುತ್ತಾ, ಓಂ ನಮೋ ಚೇದ್ಯ ವೇದ ಪ್ರತಿಪದ್ಯ ಜಯ ಜಯ ಸೋಸುದ್ಯ ಆತ್ಮರೂಪ ದೇವತೋಚ ಗಣೇಶು ಸಕಲಾರ್ಥಮೂರ್ತಿ ಪ್ರಕಾಶು ಮಣಿ ನಿವೃತ್ಯದಾಸು. ಯಾವ ನಿವೃತ್ಯದಾಸರು ಧ್ಯಾನರಾಯರು ಜ್ಞಾನದ ಗ್ರಂಥವನ್ನು ಗೀತೆ ರಚನೆ ಮಾಡಿ ಪೂರ್ವದಲ್ಲಿ ಗಜಮುಖದ ಗಜಾನನು ಕೂಡ ಅವರಾದರೂ ನೆನೆಸ್ಯಾರಂತ. ಯಾರು ನಿನ್ನ ಕೃಪೆ ಹಾಕದೋ ಅವ ಕಾಲಿಲ್ಲದಂತ ಕುಂಡ ಪರ್ವತ ಹತ್ತಬಹುದು. ಯಾವ ಅಜ್ಞಾನಿಗೆ ಜ್ಞಾನವಿಲ್ಲೋ ನಿನ್ನ ಕೃಪಾದೃಷ್ಟಿ ಆದ್ರೆ ಅವ ವೇದಗಳನ್ನು ಹೇಳಬಹುದು. ಯಾವ ಕಣ್ಣಿಲ್ಲದಂತ ಕುರುಡನಿಗೆ ನೀನು ಜ್ಞಾನದ ದೃಷ್ಟಿ ಕೊಟ್ಟಿಯೋ ವೇದ ಶಾಸ್ತ್ರಗಳನ್ನು ಓದಬಹುದು. ಅದಕ್ಕಾಗಿ ನಿನ್ನ ರೂಪವನ್ನು ನೀನೇ ತಿಳಿದವನು. ಯಾಕಂದ್ರೆ ಅವನ ರೂಪ ಹೆಂಗೈತಿ ನೋಡ್ರಿ, ಮ್ಯಾಲ ಕಿವಿ ದೊಡ್ಡದವ, ಸೊಂಡಿ ಉದ್ದೈತಿ, ನೋಡಕ್ ಹೊಟ್ಟಿ ದೊಡ್ಡದೈತಿ, ಯಾದನ್ನೋದು. ಅದಕ್ಕೆ ನಿನ್ನ ರೂಪವನ್ನು ನೀನೇ ತಿಳಿದಂತ ಗಜಮುಖನೇ ನಿನಗೂ ಕೂಡ ದಿವಸ ವಂದನೆಗಳು ಸಲ್ಲಿಸುತ್ತೇನೆ. ಮುಂದಿಗೆ ಕೇತನಕ್ಕೆ ಬರೋಣಂತ ಬರೀ ಇದಾತು. ಧನ್ಯತೆ ಸಂಸಾರದೊಳಗೆ ಇದ್ಕೊಂಡು ಇವತ್ತು ನಾವು ಏನಾಗೋಣಪ್ಪ ಅಂತಂದ್ರೆ ಸಂತತ್ವವನ್ನು ಬೆಳೆಸೋನು ಅಂತ ಮಹಾತ್ಮರ ಕೀರ್ತಿಯನ್ನು ಇವತ್ತು ಉಳಿಸೋನು. ಯಾಕಂತಂದ್ರೆ ಒಂದು ಸಲ ಏನಾಗಿತ್ತು ಅಂತಂದ್ರೆ ಇವತ್ತು ಎಲ್ಲ ಕೇಳೀವಿ, ಇವತ್ತೊಂದು ಕಥೆ ಕೇಳು. ಶ್ರೀಕೃಷ್ಣ ಪರಮಾತ್ಮ 3 ವರಿ ವಜ್ರ ಒಮ್ಮೆ ಕೂಡ್ಬೇಕು.
ಆ 3 ವಜ್ರ ಹೆಂಗ ಕೂಡ್ತಾವ ಅನ್ನೋದಕ್ಕೆ ಇವತ್ತು ಸಾಕ್ಷಿ ಐತಿ. ಏನಂತ ಸ್ತ್ರೀಲೋಕ ಸಂಚಾರ ಮಾಡುತ್ತಾ ನಾರಾದ್ರು ಒಂದು ದಿನ ಎಲ್ಲಿಗೆ ಬಂತು ಅಂದ್ರೆ ದ್ವಾರಕಾಕ್ಕೆ ಬಂದು ಆ ಬಲರಾಮನ ಕ್ಷೇತ್ರಕ್ಕೆ ಹೋಗ್ಬೇಕಂತ ಹೋದ. ಬಲರಾಮನ ಕ್ಷೇತ್ರಕ್ಕೆ ಹೋಗ್ಬೇಕಂತ ಹೋಗೋದಂದ್ರೆ ಬಲರಾಮನ ಹೆಂಡತಿ ಬಲರಾಮನು ಇಬ್ರು ಚರ್ಚೆ ಮಾಡ್ತಿದ್ರು. ಏನಂತ, ಅಲ್ರಿ ನಿಮ್ ಹೆಸರು ಬಲರಾಮ್ ಅಂತ ಯಾಕೆ ಬಂತು? ನನ್ನ ಹೆಸರು ಬಲರಾಮ್ ಅಂತ ಯಾಕೆ ಬಂತಂದ್ರ ನಾನು ಮಲ್ಲ ಯುದ್ಧದೊಳಗೆ ಅಗ್ದಿ ಪ್ರವೀಣ, ನನ್ನ ಗೆದ್ದವನ ಯಾವಿಲ್ಲ, ನನ್ನತ್ತು ಸೂರ್ಯನ ಯಾವಿಲ್ಲ, ನಾನು ಬಲರಾಮ ಒಮ್ಮೆ ಕುಸ್ತಿ ಹಿಡ್ದೆ ಅಂದ್ರೆ ಅವನ ನೆಲಕ್ಕೆ ಅಪ್ಪಳಿಸ್ತಾ ಬಿಡವಲ್ಲ ಅಂತಂದ. ಹಂಗಾರೆ ನಿಮಗೆ ಕುಸ್ತಿ ನೋಡೋಂಗಾಗೈತಿ ನಾನು, ಮತ್ತೆ ಯಾರ ಮೇಲೆ ಕುಸ್ತಿ ಆಗಿ ತೋರಿಸ್ರಿ ಅಂದಾಗ ಹೇಳ್ತಾನವ, ನನಗೆ ತಕ್ಕಂತ ಜತಿ ಬೇಕಲ್ಲ, ನನಗೊಂದು ಜತಿ ಸಿಕ್ಕಾಗ ನನ್ನ ಕುಸ್ತಿ ನೋಡಿ ಅಂದವ. ಇಷ್ಟು ಅನ್ಕೊಳ್ಳದ ನಾರದ್ರ ಅಲ್ಲಿ ಹೋಗೇ ಬಿಟ್ಟು, ಹಾ ಬಾ ನಾರದ ಒಳ್ಳೆಯ ಸಮಯಕ್ಕೆ ಬಂದಿ ಹೇಳ್ದ. ಹೇಳ್ತೀವಿ ಇವತ್ತು ನಾನು ಒಳ್ಳೆ ಕುಸ್ತಿ ಜೋಡಿತಿ ಬಂದೈತಿ, ಯಾಕಂದ್ರೆ 3 ಲೋಕ ಸಂಚಾರ ಮಾಡುವಂತ ನಾರದ ಇವತ್ತು ಇವು ನಿಂಬಲ್ಲಿ ಕುಸ್ತಿ ಆಗಬೇಕು, ನಂದು ನನಗೆ ಜತಿ ಆಗಬಾ, ನನಗೆ ಕುಸ್ತಿ ಹಿಡಿಬಾ ಅಂತಂದ. ನಾರದ ಇವ್ ತಂಬೂರು ಹಿಡ್ಕೊಂಡು ನಮ್ಮಂಗ ಅಡ್ಡಾಡವ, ತಂಬೂರು ಹಿಡ್ಕೊಂಡು 3 ಲೋಕದೊಳಗೆ ಏನಾರ ಹೇಳ್ಕೊಂತ ಅಡ್ಡಾಡವ ಅಂತಾವ. ನಾವು ಹೇಳ್ಕೊಂತ ಅಡ್ಡಾಡ್ತೇವಲ್ಲ ಹಿಂಗ. ಅವ ಏನು ಮಾಡಿದ, ನಾರದ ಅಯ್ಯಯ್ಯೋ ಅಂದವ, ಇದೇ ಅಂತ ಬಂತು, ನಾ ಸಂಚಾರ ಮಾಡಕ್ ಬರ್ಬೇಕು ಅನ್ಕೊಡ್ದ, ನಾನು ಎತ್ತಿ ಹೋಗಿದ್ದೇನಲ್ಲ ಅಂತ ಓಡಾಕತ್ತ. ನಾರದ ಓಡಿ ಬಾಯಿಲ್ಲ ಇಲ್ಲಪ್ಪ ಬರುದಿಲ್ಲ, ಜತೆ ನಾನಿನಗೆ ಜತೆ ಅಲ್ಲ ಅಂತ ಓಡಿ ಎಲ್ಲಿ ಹೋದ, ಕೃಷ್ಣ ಉಳಿಸ್ಕೊಂತಾನಂತ ಕೃಷ್ಣನ ಮನೆಗೆ ಓಡೋದ. ಅರಮನೆಗೆ ಕೃಷ್ಣನ ಮನೆಗೆ ಓಡೋದ. ಕೃಷ್ಣ ಅಂದ. ಅವರು ಬರೀ ಗುರುಗಳೇ ಎಲ್ಲ ಕ್ಷೇಮವೇ ಅಂತಂದ್ರು. ಕ್ಷೇಮವೇ ಖರೇಪ, ನನ್ನ ಕ್ಷೇಮ ಐತಿ ಖರೆ, ಆದ್ರೆ ನನಗೊಂದು ಯತೆ. ಏನ್ರಿ ನಾರದ, ಯಾರು ಯತೆ? ನನಗೊಂದು ಯತೆ. ಯಾವುದು? ನಿಮ್ಮ ಅಣ್ಣ ಬಲರಾಮ ನನಗೆ ಜತೆ ಅಂತ ಬಂದಾನ, ನನ್ನ ಎತ್ತುಗಿದ್ದ ನಾನು ಕಾಪಾಡು. ಹಾ ಗುರುಗಳೇ, ಹಂಗಾದ್ರೆ ನನಗೊಂದು ಕಥೆ ಹೇಳು. ಇದೇನಪ್ಪ ಅಂದವ, ಅಲ್ಲಿ ಹೋದ್ರೆ ಇವ್ ಜತೆ ಅಂತಾನ ಹೇಳ್ಬೇಕಂತಾನ, ನೀನು ಕತೆ ಹೇಳ್ಬೇಕಂತೀಯಲ್ಲಪ್ಪ ಅಂದವ. ಹೌದು ನಾರದ್ರಿ, ಕತಿ ಎಂತಾದಿರ್ಬೇಕು, ಹಿಂದೂ ಆಗಿರ್ಬಾರ್ದು, ಮುಂದೂ ಆಗಿರ್ಬಾರ್ದು, ಅಂಥದ್ದೊಂದು ಕತೆ ನನಗೆ ಹೇಳು. ಇಲ್ಲಿರೋ ನಮ್ಮ ಅಣ್ಣನ ಪರಿಸ್ಥಿತಿ ನಿನಗೂ ಅಂದ. ಇವಂದ, ನಾನೇನೋ ಎಲ್ಲೆಲ್ಲೋ ಏನೇನೋ ಕೀರ್ತನ ಪ್ರವಚನ ಹೇಳ್ಕೊತ ದಾಟ್ತಿದ್ನಲ್ಲಪ್ಪ, ಇವತ್ತಿಲ್ಲಿ ಬಂತಲ್ಲ ನನಗ ಏತೆ ಅಂತ ಓಡ್ತಿದ್ದ. ನಾರದ್ರೆ ನೀವು ಕತೆ ಹೇಳಬೇಕು ಅಂದ. ಆಯ್ತು, ಕಾಲ ಬಂದಾಗ ಆ ಕತೆ ಹೇಳ್ತಾನೆ ಅಂತ ಹೇಳಿ ಅಂತರ ಮಾರ್ಗದಿಂದ ನಾರಾಯಣ ನಾರಾಯಣ ಅಂತ ಹೋಗ್ತಿದ್ದ. ಯಾವಾಗ ಒಂದು ರಾಜ ಕೃತಿವರ್ಮ ಅಂತ, ಕೃತಿವರ್ಮ ತನ್ನ ದೇಶದೊಳಗ ಶಾಂತ ರಾಜ ಅಂತ ಒಂದು ರಾಜ ಅದು. ಆ ರಾಜ್ಯದೊಳಗ ಅವೇನ್ ಮಾಡ್ದ, ಎಲ್ಲ ಸಾಧು ಸಂತರನ್ನ ಕರೆಸಿ ಎಲ್ಲರಿಗೂ ಅನ್ನದಾನ ಪ್ರವಚನ ಎಲ್ಲ ಮಾಡಿ ಎಲ್ಲಾರು ಆನಂದದಿಂದ ಕುಣಿದಾಡ್ತಿದ್ರು. ನಾರದರು ಓಡಿ ಹೋದ್ರಲ್ಲಿ. ಯಾಕಂತಂದ್ರ ಸತ್ಯ ಎಲ್ಲೈತಿ, ಆ ಸತ್ಯಕ್ಕೆ ಜಯ. ಎಲ್ಲೇ ದುರ್ಮಾರ್ಗದನೋ ಆ ದುರ್ಗರಿಗೆ ನಾಶ ಮಾಡುವುದೇ ಯಾರಂತಕ್ಕಂದ್ರ ಸತ್ಯವತಿಯಾದಂತ ಹೆಣ್ಣು ಮಕ್ಕಳ ಕಡೆ ಅಂತ. ಇದು ಅವರಿಂದ ನಾಕತಿವಿನ ನಮ್ಮಿಂದ ಆಗುವುದಿಲ್ಲ. ಯಾಕಂದ್ರೆ ರಾವಣ ನಾಶ ಆಗ್ಬೇಕಾದ್ರೆ ಸೀತಾನ್ ತಗೊಂಡು ಹೋಗಿದ್ಕನ ನಾಶ ಅಲ್ಲ, ಹೌದಲ್ಲ? ಹಂಗ ದುರ್ಯೋಧನ ಒಂದು ತಾನು ಕೂಡ ಒಂದು ಹೆಣ್ಣಿನಿಂದ ನಾಶ ಆಗೋತು. ಕುರುಕ್ಷೇತ್ರ ಧರ್ಮಕ್ಷೇತ್ರ ಹೋಗಿ ಕುರುಕ್ಷೇತ್ರ ಆಯ್ತು.
ಅದಕ್ಕೆ ನಾರದರು ಅಲೆಲೆಲೆ ಇದು ಒಳ್ಳೆ ಸಮಯ ಅಂದವ. ಯಾವ ಕೃತಿವರ್ಮ ಹೆಂಗ ತನ್ನ ಶಾಂತ ರಾಜ್ಯದೊಳಗೆ ಎಲ್ಲ ಸಂತನ ಉಣಿಸಿ ತಿನಿಸಿ ಆನಂದವಾಗಿ ಕಾಲ ಕಳಿತಿದ್ದ. ಇಬ್ಬರು ನವದಂಪತಿಗಳು ಹೆಂಡತಿ ಸತ್ಯವತಿ. ಕೃತಿವರ್ಮನ ಹೆಂಡತಿ ಸತ್ಯವತಿ. ಆ ಸತ್ಯವತಿ ಹೆಂಗಿದ್ರೆ ಇಬ್ರು ಗಂಡ ಹೆಂಡತಿ ಇನ್ನು ಹೊಸಮಣಿ ಮ್ಯಾಲ ಒಂದು 2 ತಿಂಗಳಾಗಿದ್ದಿಲ್ಲ ಲಗ್ನ ಆಗಿ. ಸೌಂದರ್ಯದೊಳಗೆ ಅತಿ ಮಹಾನ್ ಸುಂದರಿ. ಅಲ್ಲಿ ಓಡಿ ಹೋದ. ನಾರದರು ಬಂದ್ರು ಅಂತ ಓಡಿ ಬಂದ. ಯಾರು? ಕೃತಿವರ್ಮ. ಈಗ ಹೆಂಗ ನಾವು ಸಂತರು ಬಂದ್ರು ಓಡಿ ಬರ್ತಾರೋ ಈ ತರ ಓಡಿ ಬಂದ ಆ ಕೃತಿವರ್ಮ ಓಡಿ ಬಂದು, ಸಂತರೇ ಬರ್ರಿ, ಗುರುಗಳೇ ಬರ್ರಿ, ನಿಮ್ಮ ಪಾದ ಪೂಜೆ ಮಾಡಿ ಎಲ್ಲ ಮಾಡಿ ಊಟಕ್ಕೆ ಕುಂದಿರ್ಬೇಕಂತ ಕುಂದಿರ್ಸ್ತಾರ. ಕೃತಿವರ್ಮ, ನಾನು ನಿನ್ನ ಮನೆಯೊಳಗೆ ಊಟ ಮಾಡ್ಬೇಕಂದ್ರೆ ನಂದೊಂದು ಶಪಥ ಐತಿ, ಅದನ್ನು ನೀನು ಸಿದ್ಧಿ ಮಾಡಿಕೊಡ್ಬೇಕು. ಅಂದವ. ಗುರುಗಳೇ, ತಮ್ಮ ಸೇವೆಗಾಗಿ ಇವತ್ತು ನಾನು ಏನಾದ್ರೂ ಬೇರೆ ಕೊಡ್ತೇನೆ. ಏನು ನೀವು ನಿಮ್ಮ ಆ ಅನುಸಾರವಾಗಿ ನಾನು ನಡ್ಕೊತೇನೆ. ಏನು ಕೇಳ್ತೀನಿ ಕೇಳ್ರಿ ಅಂದವ. ಏನಿಲ್ಲಪ್ಪ, ನಾನು ಕೇಳ್ತೇನೆ, ನೀನು ಕೊಡ್ತೀಯಲ್ಲೋ ನನಗೆ ಗೊತ್ತಿಲ್ಲ ಅಂದವ. ನಿನ್ನ ಕಡೆಯಿಂದ ಕೊಡಕ್ಕಾಗೋದು ಬಿಡಪ್ಪ, ನಾ ಕೇಳುದಿಲ್ಲ ಅಂದ. ಅಂದವ. ಗುರುಗಳೇ, ನಿಮ್ಮ ಸಲುವಾಗಿ ನನ್ನ ಪ್ರಾಣ ಹೋಗಲಿ. ಜಯ ರೂಪಲ ತುಜೆ ಪಾತ ವಿಠಲ ಎಲ್ಲಿ. ನನ್ನ ಧ್ಯೇಯ ಬೇಕಾದ್ರೂ ಕೊಡ್ತಾರೆ, ಪ್ರಾಣ ಬೇಕಾದ್ರೂ ಕೊಡ್ತಾರೆ ಅಂದ. ನಿನ್ನ ಧ್ಯೇಯ ನಿನ್ನ ಪ್ರಾಣ ತಗೊಂಡು ನಾನು ಏನು ಮಾಡೋಂಗಿಲ್ಲ. ಆದ್ರೆ ನನಗೆ ಒಂದು ಮಾತು ನೀ ನಡೆಸ್ಕೊಡ್ಬೇಕು, ನಾ ಊಟ ಮಾಡ್ಬೇಕಾರ ಅಂದ. ಏನು ಹೇಳ್ರಿ ಅಂದ. ಮಾತು ಕೊಡು ಅಂದ. ಮಾತು ಕೊಟ್ಟ ಕೃತಿವರ್ಮ. ಗುರುಗಳು ಕೇಳ್ತಾರೆ, ಇವತ್ತು ರಾಜ ಕೇಳಿದ್ರು ಕೊಟ್ಟು ಬಿಡ್ಬೋದು, ನಾನು ಜೀವ ಕೇಳಿದ್ರು ಕೊಟ್ಟು ಬಿಡ್ಬೋದು ಅಂತ ಮಾತು ತಗೊಂಡ ಕೇಳಿದ ಕೃತಿವರ್ಮ ರಾಜ. ಸತ್ಯದಿಂದ ಮಾತು ಕೊಡೋದ ಕೊಟ್ಟೇನಿಂದ ಇವತ್ತಿನ ನನ್ನ ಇರಳಿನ ಸೇವೆಗೆ ನೋಡ್ರಿ, ಸಂತ ದರ್ಶನೇ ಲಾಭ ಅಂತ ಇಲ್ಲಿ ಹೇಳ್ತೈತಿ. ಗುರು ಬಂದ್ರೆ ಉದ್ಧಾರ ಅದೀವಿ ಅಂತ ಹೇಳ್ತೈತಿ. ಖರೆ ಗುರು ಇವತ್ತು ನನ್ನ ಹೆಂಡತಿಯನ್ನು ಇವತ್ತಿನ ಇರಳಿನ ಸೇವೆಗಾಗಿ ಕೇಳಿದ್ನಲ್ಲ ಅನ್ನೋ. ಹೇ ಪರಮಾತ್ಮ, ಇಂಥ ಸಂಕಟ ಆನಂದದಿಂದ ಎಲ್ಲ ಸಂತ ಮಹಾಂತರಿಗೆ ಪ್ರತಿಪಡಿಸಿ ಆನಂದದಿಂದ ಕಾಲ ಕಳೆಯುವಾಗ ಇದೊಂದು ಏಕೆ ಹೇಳ್ತಾನ. ದೇವ, ನಾನು ಪ್ರಾಣ ಕೊಡ್ತೇನೆ ಅಂತ ಸಿದ್ಧಾದ. ಅದಕ್ಕ ಹೇಳಿದಿಪ್ಪ, ನೀನು ಮಾತು ಕೊಟ್ಟಿ, ಭಗವಂತನ ಆಣಿ ಮಾಡಿ ನನಗೆ ಮಾತು ಕೊಟ್ಟಿಯಲ್ಲ, ಅದನ್ನ ಯಾರ ಮುಂದೆ ಹೇಳುದಿಲ್ಲ, ಸುಮ್ಮನೆ ಉಳಿದು ಬಿಡಂದ. ನೋಡ್ರಿ ಹಂಗ ನಾರದ, ನೀ ಮಾತು ಕೊಟ್ಟಿದ್ದು ಯಾರ್ದ ಮುಂದೆ ಹೇಳುದಿಲ್ಲ, ಹೋಗಂದ. ಇಲ್ಲ ಗುರುಗಳೇ, ನನ್ನ ಮಾತು ಹೋಗಿತ್ತು, ಆಯ್ತು, ನನ್ನ ಮಡದಿಯನ್ನು ಕೇಳಿ ಬರ್ತಾನೆ ಅಂತೇಳಿ ಯಾವ ಸತ್ಯವತಿ ಕುಂತಿದ್ದು ಓಡಿ ಬಂದು ಕೇಳ್ತಾನ. ಏನಂತ? ಅರ್ಧಾಂಗಿ ಆದಂತ ತನ್ನ ಸತಿಯನ್ನು ಕೇಳ್ತಾನ. ಸತ್ಯವತಿ, ಇವತ್ತೊಂದು ನಾನು ಅಪರಾಧ ಮಾಡಿ ಬಂದೇನಿ ಎಂದ. ಏನು? ನಿಮಗ ಪಾಲದೊಳಗೆ ನಾನು ಭಾಗಿಯಾದನಿ. ಸತಿ ಪತಿ ಅರ್ಧಾಂಗಿ, ನಿನ್ನ ಅರ್ಧ ಶರೀರ ನನಗೂ ಸಂಬಂಧ ಐತಿ. ಏನು ಹೇಳ್ರಿ ಅಂದ್ರೆ ಹೇಳಲಾರೆ, ಹೇಳುವಂತ ಮಾತಲ್ಲ. ಹೇಳ್ರಿ ಅಂದ. ಹೇಳ್ರಿ, ನಡೆಸ್ತೀಯಾ? ಸತ್ಯವಾಗಿ ನಡೆಸ್ತೀನಿ. ಇವತ್ತು ನನ್ನ ಗುರುಗಳ ಬಂದ ನಾರದರಿಗೆ ಇವತ್ತಿನ ಇರಳಿನ ಸೇವೆಗೆ ನೀನು ಹೋಗಬೇಕಂತ. ಬಾಪ माझ्या दीननाथ, बाप माझ्या दीननाथ, बाप माझ्या दीननाथ, बाप माझ्या दीननाथ, वाजा भक्ताची पाहता, वाजा भक्ताची पाहता, बाप माझ्या दीननाथ, बाप माझ्या दीननाथ.
ನೀನು ಮಾತು ಕೊಟ್ಟು ಬಂದ ಮೇಲೆ ನಾನು ಆ ಪ್ರಕಾರ ನಡ್ಕೊಂತೀನಿ. ನಾ ಹೋಗಿ ಖರೆ ನಾಳಿನ ದಿವಸ ನನ್ನ ಮಾರಿನ ಮೇಲೆ ತೋರಿಸಿದ ನಾಳಿನ ದಿವಸ ನಿನಗೆ ಮತ್ತೆ ಹೊಳಿ ಬಂದ ನಾ ಬಿಟ್ಟು ಪ್ರತಿಯೊಬ್ಬರು ಹೇಳ್ತಾನ ದೇವಿ ಗುರು ಸೇವೆಗಾಗಿ ಸಹಿತ ಮುಡುಪು ಕಟ್ಟಿ ಇಟ್ಟಿದೆ. ನೀನನ್ನು ಬಿಟ್ಟು ಹೋಗಬೇಡ. ಅದು ನನ್ನ ನಿನ್ನಲ್ಲಿ ಇಬ್ಬರಿಂದ ಕೈಯಲ್ಲಿ ಇವತ್ತಿನ ಸೇರಿ ಹೋಗಲು ಆ ತಾಯಿ ಹಣ್ಣು ಹಂಪಲವನ್ನು ತೆಗೆದುಕೊಂಡು ಹಿಂಬಾಲಿನ ದಾಸಿಯನ್ನು ಕರೆದುಕೊಂಡು ಆ ನಾರದರು ನಾರಾಯಣ ನಾರಾಯಣ ಅಂತ ಭಜನೆ ಮಾಡ್ಕೊಂತ ಕುಂತಿದ್ದ. ಮುರಳಿ ಮನೋಹರನೇ ನಾರಾಯಣ ನಾಮ ಜಪ ಮಾಡ್ತಾ ಕುಂತಿದ್ದ. ವಾರವಿಲ್ಲೇ ನೋಡಿದ ಬಂದಳು ತಾಯಿ. ಆಕೆ ಹಣ್ಣು ಹಂಪುರ ಹಿಡ್ಕೊಂಡು ತನ್ನ ಮನಸ್ಸಿನ ಮೇಲೆ ಕುಂತು ಭಜನೆ ಮಾಡಾಕತ್ತ ದಾಸಿಗೆ ಹೊರಗೆ ನಿಲ್ಲಿಸಿದ್ದು. ಆ ಕಲೆ ನಿಂತು ಈಗ ಒಳಗೆ ಹೋಗಿ ಮುಂದಕ್ಕ ಆ ತಾಯಿ ತನ್ನ ಮನಸ್ಸಿನ ಮೇಲೆ ಕುಂತು ಕಾಯ್ತಾ ಹಣ್ಣಿನ ಫಲವನ್ನು ಹಾರಿ ಹಿಡ್ಕೊಂಡು ಕುಂತಾಯಿ. ಇವ ಬೆಳತಾಂಕ ಭಜನೆ ಮಾಡಿದ. ಯಾರು? ನಾರದ. ಬೆಳಗಿನ ಸಮಯ ಯಾವಾಗ ಬೆಳಗ್ಗೆ ಆಯ್ತು ಇವರಿನ್ನೂ ಕಣ್ಣು ಮುಚ್ಚಿ ಭಜನೆ ಮಾಡಾಕತ್ತಿದ್ದ. ಆಕೆನ ಇರುಳಿನ ಸಮಯ ಆಗಲು ಸಮಯ ಇನ್ನು ನಾನು ಇಲ್ಲಿ ನಿಂದಿರಬಾರದು ಅನ್ನಕ್ಕೆ ಯಾವಾಗ ಹೊತ್ತು ಬೆಳಕಾಯ್ತು ಆಕೆ ಹೋಗ್ಬಿಟ್ಟ. ಆ ದಾಸಿ ನಿಲ್ಲಿಸಿದ್ದಲ್ಲ. ಆ ಗುರುಗಳು ಯಾವಾಗ ಕಣ್ಣು ತೆಗೆದ ನೋಡ್ತಾರೋ ಅವ್ರಿಗೆ ಹೇಳಿದ್ರು ಬಹಳ ಅಂತ ಹೇಳಿದ್ರು. ಯಾವಾಗ ಈ ಸತ್ಯದೇವಿ ತನ್ನ ಮನೆಗೆ ಗಂಡ ಮನೆಗೆ ಹೋದ ತಕ್ಷಣವೇ ಕಣ್ಣು ತೆಗೆದ. ಕಣ್ಣು ತೆಗೆದು ಕೇಳ್ತಾನ, ಎಲ್ಲೇ ಸತ್ಯವತಿ? ಈ ದಾಸಿ ನಿಂತಿದ್ಲಲ್ಲ, ಈಗ ಹೋಗಿ ಹೇಳ್ತಾಳ, ಗುರುಗಳೇ ಪ್ರಭು ಅವರು ನೀವು ಬೆಳಕಾಂಗ ದಾರಿ ನೋಡಿ ಅವಾಗ ಬೆಳಕಾಯ್ತು ತಾನು ಹೋಗಿರ್ತಾಳ. ಸತ್ಯವತಿ ಅನ್ನೋ ಶ್ರೀರಾಮ, ನನ್ನ ಆಜ್ಞೆ ಇಲ್ಲದ ನೀನು ಹೆಂಗ ಹಾರಿ ಹೋಗುವಾಕೆ ಬರ ಹೇಳ ಅಂತ ಕರ್ಕೊಂಡು ಹಾಕಿದ್ದೀನಿ. ಅದನ್ನು ಓಡಿ ಹೋಗಿ
ಆ ಸತ್ಯವತಿ ಹೇಳ್ತಾಳವ ನೀವು ಯಾವಾಗ ತಾನು ಬಂದ್ರ ಅವ್ರು ನಿಮ್ಮನ್ನು ಕರೆಯಕತ್ತಾರ ಬರ್ಬೇಕಂತ. ಬಂದ ತಾಯಿ ತಂದೆ ಗಂಡನ ಸಮಿತವಾಗಿ ಕರ್ಕೊಂಡು ಬಂದು ಕೇಳ್ತಾಳ, ಸತ್ಯವತಿ ನೀನು ನನಗೆ ಮೋಸ ಮಾಡಿ ಹೋಗಿಯಲ್ಲ, ಹೇಳದ ಹೋಗಿಯಲ್ಲ, ನಿನಗೆ ಶಾಪ ಕೊಡ್ತೀನಿ. ನಿನಗಿವತ್ತಿನ ದಿವಸ ಶಾಪ ಕೊಡ್ತೀನಿ. ಎಂತ ಶಾಪ ಅಂದ್ರೆ ನೀನು ಮೂಲ ಲೋಕದೊಳಗೆ ಇರಲಾರಂತ ಒಂದು ಕುದುರೆ ಆಗಿದ್ದು. ನೀನು ಒಂದು ಕುದುರೆಯಾಗಿ ಹೋಗಿಬಿಡುದು. ಈ ಕತಿವರ್ಮ ಏನು ಮಾಡ್ತಾನೆ ಈ ಕಡೆ, ಆ ತನ್ನ ಹೆಂಡತಿಗೆ ಏನಂತ ಕುದುರೆ ಆಗೋಂದಾಗ ಆ ಕುದುರೆಯಾಗಿ ನಿಂತಿರ್ತೀವಿ. ಹೆಂಡತಿಯ ಮುಖದಲ್ಲಿ ಸಿಕ್ಕಂತ ಕತಿವರ್ಮ ತನ್ನ ಹೆಂಡತಿಯ ಕಾಲು ಹಿಡ್ಕೊಂಡು ಕಣ್ಣೀರು ಹಾಕ್ತಾ ನಿಂತಿರ್ತಾನೆ. ಕತಿವರ್ಮ ನೀನು ಚಿಂತೆ ಮಾಡಬೇಡ, ಗುರುವಿನಿಂದ ಬಂದು ನನ್ನ ಮಗನ ಹಾಳಾಗಿ ಹೋದಲ್ಲ ಅಂತ ಚಿಂತೆ ಮಾಡಬೇಡ, ಒಂದು ದಿನ ನಿನಗೆ ಶಾಂತಿ ಸಿಗುತ್ತೆ, ನಿನ್ನಿಂದ ಒಂದು ಕೀರ್ತಿ ಆಕತಿ ಅಂತ ಇಷ್ಟು ಹೇಳಿ ತಾನು ನಾರದ ಮಹರ್ಷಿಗಳು ಹೋಗಿ ನಿಂತ ಎಷ್ಟು ದಿನ ನಿಂತ ಕುದುರೆ ಕಾಯ್ತಾ ನಿಂತ, ಮುಖ ನೋಡ್ತಾ ಅಳಕೋಂತ ನಿಂತ. ಒಂದು ದಿನ 3 ತಿಂಗಳು ನಿಂತಂತ ಕುದುರೆ ಒಂದು ದಿನ ತನಗೆ ಮೈ ಶಲ್ಯ ಹಾರಿ ಪ್ರತಿ ಒಂದು ರಾಜ್ಯಕ್ಕೆ ಹೋದ. ಸುಬುದ್ಧಿ ಎನ್ನುವಂತ ಒಂದು ರಾಜ್ಯ, ಆ ಮಠದೊಳಗಿರ್ತಕ್ಕಂಥ ಸುಬುದ್ಧಿ ರಾಜ್ಯ. ಆ ಸುಬುದ್ಧಿ ರಾಜನ ಮಠ ಮಂದಿರದೊಳಗೆ ಹೋಗಿ ಆ ರಾಜನ ಇದರೊಳಗೆ ನಿಂತಿರ್ತಾರೆ. ಆ ಸುಬುದ್ಧಿ ಅನ್ನುವಂತ ರಾಜ ಮ್ಯಾಲ ನಿಂತಿದ್ದ. ಹೊಳೆ ನೋಡಿದ ಕುದುರೆಗೆ ಅಷ್ಟು ಆನಂದವಾದಂತ ಕುದುರೆ. ಎಲ್ಲ ಹೇಳಿದ ರಾಜ್ಯದ ಪಾಲಕರಿಗೆಲ್ಲ ಒದರಿದ, ಮಂತ್ರಿಗಳಿಗೆ ಒದರಿದ, ಸೈನಿಕರಿಗೆ ಒದರಿದ. ನೋಡಲ್ಲಿ ಎಂತ ಒಂದು ಕುದುರೆ ನನ್ನ ರಾಜಕುಲದಲ್ಲಿ ಕಟ್ಟಿ ಅದು ಓಡು ಹಿಂಗ್ ಮಾಡಿ ಹಿಡ್ಕೊಂಡ್ಬಂದು ಕಟ್ಟಿದ್ರು. ಆ ಕುದುರೆ ಅಂತಂದ್ರೆ 3 ಲೋಕದಾಗಿರಿದಂತ ಕುದುರೆ ಅಷ್ಟು ಆನಂದವಾಗಿತ್ತು. ಆ ಕುದುರೆನ ಅಲ್ಲಿ ಉಳಿತು. ಇಲ್ಲಿ ಓಡಿ ಬಂದ ನಾರದ, ಎಲ್ಲಿ ಬಲರಾಮನ ಕಡೆ ಓಡಿ ಬಂದ. ಇಲ್ಲಿ ಓಡಿ ಬಂದ ಆ ಶಾಂತಿ ಸುಬುದ್ಧಿ ಅನ್ನುವಂತ ಕುದುರೆಯನ್ನು ಹಿಡಿದ ಕಟ್ಟಿದ. ಈ ಕಡೆ ಓಡಿ ಬಂದು ಬಲರಾಮ ಹೇಳ್ತಾನ, ಬಲರಾಮ ನನಗೊಂದು ಜತೆ ಬೇಕಂದಿದ್ದಲ್ಲ, ನಿನಗೆ ತಕ್ಕಂತ ಕುಸ್ತಿ ಒಂದು ಜತೆ ಅಲ್ಲೈತಿ, ಗಂಡಸಾಗ ಹೊರಟುಂಬ ಅಂದ. ಯಾರಿಗೆ? ಬಲರಾಮ. ನನಗೆ ಜತೆ ಎಲ್ಲಿ? ಸುಬುದ್ಧಿ ಅನ್ನೋದನ್ನು ಒಬ್ಬ ರಾಜ, ಆ ರಾಜನ ಮಂದಿರದೊಳಗೆ ಒಂದು ಕುದುರೆ ನಿಂತಂತೆ. ಆ ಕುದುರೆ ತೊಂಬಾನಿ ಅವನು ಇವಾಗ ಯುದ್ಧ ಮಾಡಿ ಇಲ್ಲಿ ಹೇಳಿದ. ಹೋಗಿ ಕೃಷ್ಣ ಹೇಳಿದ, ಆಯ್ತು ತಕ್ಕಂತ ತಮ್ಮನಿಂದ ಬಂದ. ತಮ್ಮ ಕೇಳಿದ, ಅಂತ ಕುದುರೆ ಅಲ್ಲಿ ಐತಿ, ತಗೊಂಡು ಬರ್ತೀನಿ. ಇಲ್ಲಿ ಹೇಳಿದ, ಅಲ್ಲಿ ಬಂದ ಸುಬುದ್ಧಿ ಅಂತ ಬಂದ ನಿಂತ. ಏನ್ ಹೇಳಿದ? ಆ ಬಲರಾಮ ಕೃಷ್ಣ ಏನು ಕಳಿಸಿದ ಅಂದ್ರೆ ಆ ಸುಬುದ್ಧಿಯನ್ನು ಅವನ ಪತ್ರಿಕೆ ಕಳಿಸ್ತಾರಲ್ಲ, ರಾಜ ಮರ್ಯಾದಿಂದ ಪತ್ರಿಕೆ ಕಳಿಸಿದ್ರು. ರಾಜ ಸುಬುದ್ಧಿ, ನಿನ್ನ ಮಂದಿರದ ಒಂದು ಕುದುರೆ ಅಂತಲ್ಲ, ಆ ಕುದುರೆ ನಮಗೆ ಕೊಟ್ಟು ಬಿಡುವ, ಕಪ್ಪು ಕಾಣಿಕೆ ಕೊಟ್ಟ ಇಲ್ಲಿ ಕಟ್ಟಿದ್ರೆ ಯುದ್ಧ ಮಾಡುವುದು ಅಂತ ಪತ್ರಿಕೆ ಒಳಗೆ ಓದಿದ. ಇವನು ಆ ಕುದುರೆ ಮೂರೊಳಗೆ ಏನಂತ ಬಿಟ್ಟ, ನೀನು ಕೊಡದಿದ್ರೆ ಯುದ್ಧಕ್ಕೆ ಸಿದ್ಧ ಅಂದ್ರೆ ನಾನು ಸಿದ್ಧ ಅಂದ. ನಾನು ಸಿದ್ಧ ಅಂದುಕೊಳ್ಳೆ ಬಲರಾಮ ಎದ್ದ, ಶ್ರೀಕೃಷ್ಣ ಪರಮಾತ್ಮ ಎದ್ದ. ಓಡಿ ಬಂದ. ನಾರದ್ರೆ ಆ ಸುಬುದ್ಧಿ ಹೇಳ್ತಾವ, ಆ ಕುದುರೆ ತರೋದೇ ಹೇಳಬೇಡ, ತರ್ತೇವೆ ಅಂತ ಹೇಳಿದ. ಇಲ್ಲಿ ಬಂದ ಆ ಸುಬುದ್ಧಿ ಹೇಳ್ತಾನ, ಪಾಂಡವರು ಬಲರಾಮ ಕೃಷ್ಣ ನಿನ್ನಿಂದಲೇ ಯುದ್ಧ ಮಾಡಕ್ ನಾಳೆ ಬರ್ತಾರೋ, ನೀ ಅದ್ರೊಳಗೆ ಬರೆದು ಕಳಿಸಿ, ನಾನು ಕುದುರೆ ಬಿಡುವುದಿಲ್ಲ, ಯುದ್ಧ ಮಾಡಿದ್ರೆ ನಾನು ಸಿದ್ಧ. ಮತ್ತೆ ನಿನ್ನ ಬುದ್ಧಿ ವೈದ್ಯರು ಅಂತ ಹೇಳ್ಬಿಟ್ಟ. ನಾನು ಈ ಸುಬುದ್ಧಿಗೆ ಹೆದರಿಕೆ ಬಂತು. ಅಯ್ಯೋ ನಾನು ಏನೋ ಸಿಕ್ಕಿನೊಳಗೆ ಅಂದು ಬಿಟ್ಟಲ್ಲ,
ಆ ನಾನು ಸಿಟ್ಟಿನೊಳಗ ಅನ್ನ ಬಿಟ್ಟ ಹೆಂಗ ಮಾಡೋದನ್ನ ಆಡೋಲೆ ನೀವ ಒಂದು ಉಪಾಯ ಹೇಳ್ರಿ ನನಗೆ. ನಿಮ್ಮನ್ನು ಬಿಟ್ಟು ನನಗೆ ಯಾರು ಗೊತ್ತಿಲ್ಲ, ನನಗೆ ಬರ್ತಾರು. ಹೌದಾ? ನಾನೊಂದು ಉಪಾಯ ಹೇಳ್ತೇನೆ ಮತ್ತೆ. ಎಲ್ಲಿ ಯಾವ ಪಂಚ ಪಾಂಡವರಲ್ಲಿ ಭೀಮ, ಆ ಭೀಮನಂತೆ ಹೋಗು. ಆ ಭೀಮನಂತೆ ಹೋಗಿ ನನ್ನ ಪ್ರಾಣ ಉಳಿಸು ಅಂತ ಬೇಡ್ಕೊ. ಮೊದಲಿನ ಹೇಳ್ಬೇಡ, ನನ್ನ ಪ್ರಾಣ ಉಳಿಸು. ಯಾರು ನೀನು? ಅಖಿಲಾಂಡ ಕೋಟಿ ಬ್ರಹ್ಮಣ ನಾಯಕ ಶ್ರೀ ಕೃಷ್ಣ ಪರಮಾತ್ಮ, ಅವನ ಭಕ್ತ ಅಂದವ. ಯಾರು? ಸುಬುದ್ಧಿ. ಅವನ ಭಕ್ತ ಅಂದಾಗ ನನ್ನ ಪರಮಾತ್ಮನ ಭಕ್ತ ನೀ ಅಂದ ಮ್ಯಾಲ ಏನು ಬಂದಿ, ಯಾವ ಕಾರಣಕ್ಕೆ ಬಂದಿ ಹೇಳು ಅಂತ. ನನಗೆ ಬಂದಂತ ಸಂಗೀತ ನಿನಗೆ ಹೆಂಗ್ ಹೇಳಬೇಕು ಅಂದ. ಹೇಳಂತ ಹೇಳಕ್ ಬಂದಿ ಹೇಳು. ಯಾರು ಕುದುರೆ ಬೇಕಂದವ್ರು? ಯಾರು ಬೇಕಂದವ್ರು? ಇದನ್ನು ಒಯ್ಯಾಕತ್ತವ್ರು. ಯಾರು ಒಯ್ತಾರು? ಯುದ್ಧ ಮಾಡಿ. ಆಯ್ತಪ್ಪ, ಈಗ ಏನಾಗ್ಬೇಕಂತ ಹೇಳು. ನನಗೊಂದು ಮಾತು ಕೊಡು, ನನ್ನ ಜನ್ಮ ನಾನು ಕುದುರೆ ಉಳಿಸ್ಕೊಡ್ತೇನೆ ಅಂತ ಹೇಳಿ ಮಾತು ನಿನ್ನ ರಕ್ಷಣೆ ಮಾಡ್ತಾರೆ ಅಂತ ಮಾತು ಕೊಟ್ಟು. ಹಂಗಲ್ಲ, ಶ್ರೀ ಕೃಷ್ಣ ಪರಮಾತ್ಮನ ಪರಮ ಭಕ್ತರ ನೀವು. ಆ ಕೃಷ್ಣನ ಆಣಿ ಮಾಡಿ ಹೇಳೋ ಉಳಿಸ್ತೇನೆ ಅಂತ ಹೇಳಿ ನಾ ಹೇಳ್ತೇನೆ. ನನ್ನ ಪರಮಾತ್ಮನ ಮೇಲೆ ಇಷ್ಟು ನಿನಗೆ ಪ್ರೀತಿ ಐತಿ ಅಂದ್ರೆ ನಾನು ಇನ್ನು ಉಳಿಸೈತೆ ಅಂತ ಜಗದೊಡೆಯನಾದಂತ ನನ್ನ ಪರಮಾತ್ಮ ಕೃಷ್ಣನ ಆಣಿ ಮಾಡಿ ಹೇಳ್ತೇನೆ, ನಿನ್ನ ಉಳಿಸ್ತೇನೆ. ಇದು ಸತ್ಯ. ಸತ್ಯ ಏನಿಲ್ಲ. ನಾನು ವಿರಾಟ ರಾಜ್ಯದ ಪರಮನಾದಂತ ಸುಬುದ್ಧಿ ನನ್ನ ಮಂದಿರದೊಳಗೆ ಒಂದು ಕುದುರೆ ಬಂದತಿ. ಆ ಕುದುರೆಯನ್ನು ಬಿಡಿಸ್ಕೊಂಡು ಹೋಗಾಕ ಬಲರಾಮ ಕೃಷ್ಣ ಸಹಿತವಾಗಿ ನನ್ನ ಇದ್ದಕ್ಕೆ ಬರಾಕತ್ತಾರ. ಅದಕ್ಕೆ ನನ್ನ ಹೊಡಿತಾರ ಉಳಿಸಿ. ನೋಡ್ರಿ ಬಲರಾಮ, ನನ್ನ ದುಷ್ಟ ನನಗೆ ಮೋಸ ಮಾಡಿದಿ. ಆ ಬಲರಾಮ ಕೃಷ್ಣ ಹುಡುಕುದು ಯಾಕ? ನಾನ ನಿನ್ನ ಗುಜ್ಜಿ ಕೊಂದು ಬಿಡ್ತಾನೆ ಅಂದ್ಬಿಟ್ಟ. ಪಾಪ ಕೃಷ್ಣನ ಹಾನಿ ಮಾಡಿಯೋ ಅಂತ. ಕೃಷ್ಣನ ಹಾನಿ ಮಾಡಿ ಮಾತು ಕೊಟ್ಟಿ ನೋಡು. ನನ್ನ ಕೊಲ್ಲ ಮಾತು ನಾನು ಹೇಳ್ದಂಗ ಓಡಿ ಬಿಡ್ತೇನೆ ಅಂತ. ಕೃಷ್ಣನ ಮೇಲೆ ಆಣೆ, ಪರಮಾತ್ಮನ ಆಣೆ ಮೇಲೆ, ಪರಮಾತ್ಮನ ಮೇಲೆ ಪಾದದ ಮೇಲೆ ಆಣೆ ಇರ್ತದೆ. ಹೋಗು, ನಿನ್ನ ಬದುಕಿಸ್ತೇನೆ. ನಿನ್ನ ಕುದುರೆ ಬಿಡಿಸ್ಕೊಳ್ತಾನೆ, ಹೋಗು. ಇತ್ತ ಬಂದ ಹೇಳ್ತಾನೆ, ಅಣ್ಣ ಬಲರಾಮ, ಅಣ್ಣ ನಾವು ಕೂಡಿ ನೀವು ಒಮ್ಮೆ ತಿರುಪತಿ ಸೋದಾಗ ಎಲ್ಲರೂ ಕೂಡಿ ವನವಾಸಕ್ಕೆ ಹೋಗಿ ವನವಾಸ ಮುಗಿಸ್ಕೊಂಡು ಬಂದೇವಿ. ಖರೆ ಈಗ ನಾನು ಒಬ್ಬನ್ನ ಬಿಟ್ಟು ಬಿಡ್ರಿ ಅಂತ. ಯಾಕೆ ತಮ್ಮ? ಇಲ್ಲ, ನಾನು ನಿನ್ನಿಂದ ದೂರ ಕಣಿ. ಯಾಕೆ ದೂರಕ್ಕಿ? ಇಲ್ಲ, ನಾನು ಕೃಷ್ಣ ಪರಮಾತ್ಮ ಮೇಲೆ ಯುದ್ಧ ಮಾಡೋದು ಬಂದೈತಿ. ನಾ ಯುದ್ಧ ಮಾಡಲೇಬೇಕಾಗಿತ್ತು. ಮಾತು ಕೊಟ್ಟೇನೆ ಏನಂತ? ಕೃಷ್ಣ ಪರಮಾತ್ಮನ ಪಾದ ಸಾಕ್ಷಿಯಾಗಿ ನಿನ್ನ ಉಳಿಸ್ತೇನೆ, ನಿನ್ನ ಕುದುರೆ ಕೊಡಿಸ್ತೇನೆ ಅಂತ ಹೇಳಿ ನಾನು ಮಾತು ಕೊಟ್ಟೇನೆ. ಆ ಪ್ರಕಾರ ನಾನು ಮಾತಿನ ಅನ್ಕೋಬೇಕಾಗಿತ್ತು. ಮತ್ತೆ ಯುದ್ಧಕ್ಕೆ ಬರೋರು ಯಾರು? ಮಹಾವನಾದಂತ ಬಲರಾಮ, ನಮ್ಮನ್ನೆಲ್ಲ ರಕ್ಷಣೆ ಮಾಡುವಂತ ಶ್ರೀ ಕೃಷ್ಣ ಪರಮಾತ್ಮ, ಇವರೇ ನನ್ನ ಮೇಲೆ ಯುದ್ಧಕ್ಕೆ ಬರಾಕತ್ತಾರ ಅಂತ. ಅವರ ಬರುದು ನಿನಗೆ ಗೊತ್ತಿದ್ದು ಹೆಂಗ ಮಾತು ಕೊಟ್ಟಿ ಅಂತ ಕೇಳ್ತಾರ ಧರ್ಮರಾಜ. ನನಗೆ ಮೊದಲು ಹೇಳಿಲ್ಲ. ಕೃಷ್ಣನ ಮೇಲೆ ಆಣಿ ಮಾಡಿ ಹೇಳ್ತೇನೆ ಅಂತ ಮಾತು ಕೊಟ್ಟು ನಾ ಹೇಳ್ತೇನೆ ಅಂತ ಹೇಳಿದ. ಆ ಕೃಷ್ಣನ ಮೇಲೆ ಆಣಿ ತಗೊಂಡ ನಾ ಹೇಳ್ತೀನಿ. ಅಮ್ಮ ಅದೇನು ಚಿಂತೆ ಮಾಡೋಣ. ಯಾಕ? ಪರಮಾತ್ಮನ ಪಾದದ ಮೇಲೆ ಆಣಿ ಮಾಡಿ ಹೇಳ್ತಿದ್ದೇಳ ನಮ್ಮನ್ನೆಲ್ಲ ರಕ್ಷಣೆ ಮಾಡೋ ಅವನೇ. ಅರಗನ ಮನೆಯೊಳಗೆ ಬೆಂಕಿ ಹಾಕಿ ಸಿಕ್ಕಾಗ ರಕ್ಷಣೆ ಮಾಡಿದಂತ ಪರಮಾತ್ಮ. 14 ವರ್ಷ ವನವಾಸಕ್ಕೆ ಹೋದಾಗ ನಮ್ಮ ರಕ್ಷಣೆ ಮಾಡಿದ ಪರಮಾತ್ಮ. ಎಂತ ಈ ಸಮಯದೊಳಗೆ ನಮ್ಮನ್ನ ಕಾಪಾಡಿ ಅಂದ್ಮೇಲೆ ಅವ ನಮಗೆ ಏನು ಮಾತ್ರ ಮಾಡಿ ಅವನ ಕೈ ಒಳಗೆ 14 ಚಿಂತಿಲ್ಲ. ಎಲ್ಲರೂ ಯುದ್ಧ ಹೋಗಿ ಯುದ್ಧ ಮಾಡಾಕತ್ತ.
ಯಾವ ನಾರದ ಮಹರ್ಷಿಗಳು ಹೋಗ್ತಾರ ಬಲರಾಮ ಕಡೆ ಏನಂತ ನಿನ್ನ ಒಂದು ಜತೆ ಕೃಷ್ಣ ಒಂದು ಕತೆ ಇವತ್ತು ಐತಿ ಯುದ್ಧ ಮಾಡು ನೀನ್ ನಿಮ್ಮಲ್ಲಿ ಯುದ್ಧ ಮಾಡಾಕ ನಿನ್ನ ಜೋಡಿ ಬರಾಕತ್ತೈತೆ ನಾವು ಯಾರು ಇವ್ರಿಬ್ರು ಕೂಡ ಏನ್ ಹೇಳ್ತಾರ ಆ ಭೀಮನ ಕಳಿಸ್ಬಿಡ್ರಿ ಆ ಕುದುರೆ ಹಿಡ್ಕೊಂಡ್ ಬರ್ತಾರ ಅಂತ ಹೇಳ್ಬಿಟ್ಟು ಅದ ಭೀಮನ ನಿನಗೆ ವೈರಿ ಆಗ್ಯಾರ ಅಂತ ಹೇಳ್ಬಿಟ್ಟ ಮತ್ತೆ ಜಗಳ ಹಚ್ಚಿನ ಯಾವ ಭೀಮನಿಂದ ಕರ್ಕೊಂಡ್ ಬರಾಕ ಕಳ್ಸಾಕತ್ತೀವೋ ಅದ ಭೀಮನ ನಾಳೆ ಮುಂಜಾನೆ ಬರ್ತಾನೆ ನಿಮ್ಮ ಯುದ್ಧ ಮಾಡಕ್ ಅಂತವ ಏನಿದು ಕೃಷ್ಣ ನೋಡು ಯುದ್ಧಂತರದಾಗ ರಕ್ಷಣೆ ಮಾಡಿದಿ ಕರೆ ಅಂತ ಒಬ್ಬನು ಕುಳ್ಳಕ ಮನುಷ್ಯರ ಬೆಲೆ ಕೊಡೋಣ ನಿಂಬಲಿಕ್ಕೆ ಬರ್ತಾರ ನಂಗ ನೆಂಬುದು ಅಂದವ ನನ್ನ ಪಾಂಡವರು ಹಂಗ ಬರುವುದ ಅನ್ನ ಕೃಷ್ಣ ಆನ ಬರದ ಇವ್ ಕಾಗದ ಹೋಗೇ ಬಿಟ್ಟು ಭೀಮಂದು ಅರ್ಜುನಂದು ಧರ್ಮರಾಜಂದು ನಾಳೆ ದಿವಸದ ನಿಂಬಲ್ಲಿ ಇದ್ದಿಪ್ಪತ್ತೆ ಮತ್ತಿನ್ನು ಬರ್ಬೇಕಂತ ತಯಾರಾತು ಹೋದ್ರು ಹಚ್ಚಿದ ಜಗಳ ಹಚ್ಚಿದ ಹೋದ ನಾರಾಯಣ ಇಲ್ಲಿ ಹತ್ತಿ ಕುಸ್ತಿ ಇತ್ತಾಗ ದುರ್ಯೋಧನ ನಿಂತಿದ್ದಾಳ ದುರ್ಯೋಧನ ನಾವು ತರಬೇಕಾಗಿತ್ತು ದುರ್ಯೋಧನ ಹೇಳಿದ ಏ ದುರ್ಯೋಧನ ಬಲರಾಮ ಭೀಮ ಅರ್ಜುನ ಕೃಷ್ಣ ಬರದಾಳಿ ಸಾಯ್ತಾರ ನಾಳೆ ನಿನ್ ಹೆಂಗ ಬರದಾಳಿ ಮೋಸ ಮಾಡ್ಯಾರೋ ಹಂಗ ನೀ ನಾಳೆ ನಿಂತು ನೋಡ್ಬಾ ಅಂದವು ಅವ್ರು ಹೆಂಗ ಬರದಾಳಿ ಸಾಯ್ತಾರೋ ನೀನ್ ಬಂದು ನಿಂತು ನೋಡು ಅಂದವಾಗ ದುರ್ಯೋಧನ ಕೂಡ ಖುಷಿ ಆಯ್ತು ನಿಂತು ನೋಡಾಕ ಓಡಿ ಬಂದ ನಿಂತ ಅವನು ಅಲ್ಲಿದ್ದ ಹತ್ತಿತ್ತು ಭೀಮಗ ಬಲರಾಮಗ ಕುಸ್ತಿತ್ತು ಅರ್ಜುನ ಕೃಷ್ಣನಿಗೆ ಯುದ್ಧ ನಡೆದಿತ್ತು ವಾಯಾಸ್ತ್ರ ಯಾವ ಸುದರ್ಶನ ಬೆಂಕಿಯಾಸ್ತ್ರಗಳಿಗೆಲ್ಲ ಅಗ್ನಿಶಾಸ್ತ್ರ ಇವನ್ನೆಲ್ಲ ಬಿಟ್ಕೊಂಡು ಯುದ್ಧ ನಡೆದಿತ್ತು ಯಾವ ಅಗ್ನಿಶಾಸ್ತ್ರ ವಾಯುಶಾಸ್ತ್ರ ಬಿಟ್ಟಾಗ ಅರ್ಜುನ ಕೃಷ್ಣ ಇದು ಎಲ್ಲಿ ಹೋಗ್ತಿತ್ತು ಅಂದ್ರೆ ಆ ದುರ್ಯೋಧನ ಮುಖ ಸುತ್ತಿತ್ತು ಹೋಗೆಲ್ಲ ಹಂಗೆ ನೋಡ್ಕೊಂತ ನಿಂತಿದ್ದಲ್ಲ ಅವನ ಮೇಲೆ ಸುರುಮಳೆ ಹಾಕಿತ್ತಂತೆ ಬೆಂಕಿ ಯಾವಾಗ ಭೀಮಗ ಆ ಮತ್ತು ಬಲರಾಮ ಯುದ್ಧ ಹತ್ತಿತ್ತೋ ಕೃಷ್ಣ ಇಲ್ಲಿ ಯುದ್ಧ ನಡೆದಿತ್ತೋ ಹೋಗಿ ಹೇಳಿದ ಬಲರಾಮ 3 ಮಂದಿ ಕೂಡ ಯುದ್ಧ ಮಾಡಕತ್ತಾರ ನೀ ಆ ಕುದುರೆ ಹೋಗಿ ಹಿಡ್ಕೊಂಡು ನಿಂತ್ಬಿಡಲ್ಲ ಬಲರಾಮ ಓಡಿದ ಸಮಯ ಹೇಳಿ ಆ ನಾರದ ಹೋಗಿ ಭೀಮ ಏನ್ ಮಾಡಿದ ಬಲರಾಮ ಹೋಗಿ ಏನ್ರಿ ಅವ್ರು ಸುಟ್ಟಿರ್ತಾವಲ್ಲ ಕುದುರೆಗೆ ಜಮಿ ಮುಂದಿನ ಹಣಿ ಮೇಲೆ ಜೀವ ಹಿಡ್ಕೊಂಡು ನಿಂತ ನಂದಂತ ಕಿತ್ತು ಓಡಿ ಹೋದ ಕೃಷ್ಣ ನೀವಿಬ್ರು ಹೊಡೆದಾಡಕತ್ತೀರಿ ಇಲ್ಲಿ ಬಲರಾಮ್ ಹೋಗಿ ಅಲ್ಲಿ ಜಮೀನು ಕೊಂಡಿರ್ತಾರೆ ಹೇಳ್ಕೊಂಡು ಹೊಂಟಾರ ಮತ್ತೆ ಏನ್ ಮಾಡಕತ್ತಿ ಭೀಮ್ ಓಡ್ ಹೋದ ಭೀಮ್ ಓಡ್ ಹೋಗಿ ಅದ್ರ ಬಾಲ ಆಡ್ಕೊಂಡಿಂತ ಭೀಮ್ ಹೋಗಿ ಬಾಲ ಆಡ್ಕೊಂಡಿದ್ದಾಗ ಅದ್ರ ನಾರದ ಓಡಿ ಬರ್ತಾರ ಬಲರಾಮ ಭೀಮ ಇಬ್ರು ಜಗ್ಗಾಟದೊಳಗೆ ಕುದುರೆ ನಿಂತತಿ ನಿನ್ನ ಬಿಟ್ಟು ಹೋಗೋದು ಅರ್ಜುನ ಅಂದ ಇವ್ ಅರ್ಜುನನ ಮೇಲೆ ಯುದ್ಧ ಮಾಡೋದು ಬಿಟ್ಟ ಓಡೋದಲ್ಲ ಅದರದ್ದು ಕುದುರೆಯಿಂದ ಕಾಮಿಳಿದ ಇಷ್ಟೆಲ್ಲ ಮಾಡ್ಕೊತೀನಿ ಇವ್ರಿಂದ ಸಪಾಟ ಆಗಲ್ಲ ದುರ್ಯೋಧನ ಈಗ ಓಡು ನಿಂದು ಒಂದು ಕೆಲಸ ಈಗ ಹಾಕತ್ ನೋಡು ಅವ ಬಾಲ ಹಿಡ್ದಾನ ಅವ ಲಗ ಹಿಡ್ದಾನ ಇವ ಮುಂದಿನ ಜಮಿ ಹಿಡ್ದಾನ ಕುದುರೆ ಓಡೋದು ಎಲ್ಲೇ ಕಾಲಾಗ ನೀ ಕಾಲು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡು ಕಾಲು ಹಿಡ್ಕೊಂಡು ಓಡಿದ್ರು ಇದು ಓಡುವಾಗ ಯಾವಾಗ ಕಾಲ ಹಿಡಿದೋ ಗಬ್ರ ಕುದುರೆ ಏನಾತಂದ್ರ ಆಕಿ ಪಾಪ ವಿಮೋಚನೆ ಆಯ್ತು ಸತ್ಯವತಿ ಆದಂತ ಪ್ರತಿಯೊಬ್ಬರ ಹೆಂಡತಿ ಅಂತ ಶಾಪ ವಿಮೋಚನೆ 3 ವಜ್ರ ಯಾವಾಗ ಒಮ್ಮೆ ಕೊಡ್ತಾವೋ ಅವತ್ತು ನಿನ್ನ ಶಾಪ ವಿಮೋಚನೆ ಆಗ್ತದೆ ಅಂತಲ್ಲ ಆ ಪ್ರಕಾರ 3 ವಜ್ರ ಯಾವ ಒಂದು ಬಲರಾಮ ಇನ್ನೊಬ್ಬವ ಕೃಷ್ಣ ಇನ್ನೊಬ್ಬವ ಅರ್ಜುನ ಇವು 3 ವಜ್ರ ಅರ್ಧ ವಜ್ರ ಯಾರು ಅಂತಂದ್ರೆ ಅದು ಒಂದು ವಜ್ರ ಇತ್ತು ಯಾವಾಗ ಭೀಮನಿಂದ ಯುದ್ಧ ಮಾಡ್ಬೇಕು ನಾನಂತ ಕೇಳಿದಾಗ ಆ ತಾಯಿ ಕುಂತಾರಿ ಮೇಲೆ ಕಣ್ಣು ಕಟ್ಕೊಂಡು ಕಟ್ಟಿದ್ಲಲ್ಲ ಆ ಕಣ್ಣು ಕಟ್ಕೊಂಡು ಕಣ್ಣು ಬಿಟ್ಟಾಗ ಪೂರ್ತಿ ವಜ್ರಕ್ಕಿಂತ ಶರೀರ ತನ್ನ ಮಗಂದು ನಾಳಿನ ಮುಂಜಾನೆ ಯುದ್ಧ ಮಾಡುವಾಗ ಏನ್ ಮಾಡ್ಬಿಟ್ಟ ಆ ತಾಯಿ ಹೇಳೋದು ನಾಳೆ ಭೀಮನಿಂಬಲ್ಲಿ ಗೆಲ್ಬೇಕಂದ್ರೆ ದುರ್ಯೋಧನ ನಾಳೆ
ನೀನು ಹುಟ್ಟಿದ ಮೈಯ ದರ್ಶನ ಬಂದು ನಾನು ಮುಂದೆ ನಿಂದರು ನಾನು ನಿನ್ನ ನೋಡ್ತೇನೆ ನೀನು ಶರೀರ ಮುಚ್ಚಲಿಕ್ಕೆ ಅದು ಕರೆ ಅಂತ ತಿಳ್ಕೊಂಡು ನಾವು ಮುಚ್ಚಿದ ಹೇಳ್ಕೊಂಡು ಹೋಗಿ ಭೀಮನ್ ಕೇಳ್ತಿದ್ದ. ಭೀಮ ಹೇಳಿದ, ಅಪ್ಪ ನಿಮ್ ನಾಳೆ ನಿಮ್ಮ ತಮ್ಮ ನಿಂಬಲ್ಲಿ ನಾನು ಯುದ್ಧ ಮಾಡ್ಬೇಕು ಗೆಲ್ಲಬೇಕು. ಏನ್ ಮಾಡ್ಬೇಕಂದ್ರೆ ನೋಡಪ್ಪ ನಿನ್ನ ತಾಯಿ ಮುಂದೆ ನೀನು ಹುಟ್ಟಿದ ಮರುದರ್ಶನ ಹೋಗಿ ನಿನ್ನ ತಾಯಿ ಮುಂದೆ ಆ ತಾಯಿ ಈ ಜಗತ್ತನ್ನ ನೋಡ್ಬೇಡ ಅಂತ ಏನು ಕಣ್ಣು ಕಟ್ಕೊಂಡಾಳಲ್ಲ ಆ ಕಣ್ಣನ್ನು ಬಿಚ್ಚಿ ನೋಡ್ಬಿಟ್ಟಾದ್ರೆ ನಿನ್ನ ಶರೀರ ಗೊತ್ತಿಲ್ಲ. ಪಂಡ ಕೃಷ್ಣಗಿರಿ ಸಂಘ ಬಿತ್ತು ಇದು ವಜ್ರ ಕೂಡ ಕೆಟ್ಟಲ್ಲ. ವಾಮನ ರೂಪ ಒಬ್ಬ ತಿಲಕನ ಬೆನ್ನ ಹಾಕಿ ಓಡೋಗಿ, ಏ ದುರ್ಯೋಧನ ಏನು ನಿನ್ನ ವಿಷಯ? ಹತ್ತು ಬರುವಾಗ ವಜ್ರ ಕಿರೀಟ ವಿಶ್ವಾಮದ ಶರೀರ ಧನುರ್ಧಾರಿ ಅದ ಇವೆಲ್ಲ ಕಳ್ಕೊಂಡು ಬರೆ ಮೇಲೆ ಹೊಟ್ಟಿಯಲ್ಲ ಒಂದು. ಇಲ್ಲಪ್ಪ ನಾಳೆ ನಾನು ಭೀಮನ ಮೇಲೆ ಯುದ್ಧ ಮಾಡಬೇಕು, ಅದಕ್ಕೆ ಗೆದಿಬೇಕಾದ್ರೆ ಹಿಂಗೆ ಯಾಕೆ ಹೋಗ್ಬೇಕು? ಇಲ್ಲ ನಮ್ಮ ಅಣ್ಣ ನಮ್ಮ ಅವ್ವ ಹೇಳ್ಯಾರ ನನಗ ಹಿಂಗ್ ಹುಟ್ಟಿ ಶರೀರ ಬಾ ಅಂತ ಹೇಳ್ಯಾರ, ಅದಕ್ಕೆ ನಾವು ಹೋದಿಲ್ಲ ನಾ ವಜ್ರ ಶರೀರ ನಾಳೆ ನಾನು ಭೀಮನ ಗೆಲ್ತೇನೆ. ಅವಾಗ ಧರ್ಮರಾಜ ಹೇಳ್ಯಾನ ಈ ಮಾತು, ನೀನು ಅವ್ನ ಹೆಂಡತಿಯರು ಬರೆ ಮೇಲೆ ಮಾಡಿದ್ರೆ ಹಿಂದ ಆ ಸಿಟ್ಟು ಇಟ್ಕೊಂಡು ಇವತ್ತು ನಿನ್ನ ಬರೆ ಮೇಲೆ ಅಡ್ಡಾಡ್ಸಕತ್ತಾರ ರುಚಿ. ಒಂದು ಲಂಟಾಳ ಹಾಕೊಂಡು ಹೋಗು ಅಂತೇಳಿ ಇದು ಖರೆ ಅನ್ಕೊಂತ ಅದ್ ಏನ್ ಮಾಡ್ತಿ ಚಟ್ಟಿ ಹಾಕೊಂಡು ಹೋಗು. ತಾಯಿ ಮುಂದೆ ನಿಂತ, ತಾಯಿ ಬಂದರಿಂದ ನಾ ಹೇಳಿದ ಪ್ರಕಾರ ಬಂದಿಯ ಬಂದಾರಿ ಅಂತ ಕಣ್ಣ ಕಟ್ಕೊಂಡ ಕೈ ಹಾಕೋತ ಬಂದು ಯಾವಾಗ ಇಲ್ಲಿ ನಡಕ್ ಬಂದು ಕೈ ತಿರು ಇಲ್ಲಿ ಮಠ ವಜ್ರ ಇಲ್ಲಿಂದ ನರ ಶರೀರ ಅದಕ್ಕಾದ ಅರ್ಧ ವಜ್ರ ಹಾಕೊಂಡು ಅದಕ್ಕಾದ 3 ವರಿ ವಜ್ರ ಅಂದ್ರೆ ವಜ್ರ ಭೀಮ ಅರ್ಜುನ ಇನ್ನೊಬ್ಬವ ಕೃಷ್ಣ ಬಲರಾಮ. ಈ 3 ವರಿ ವಜ್ರಗಳ ಕೂಡಿದಾಗ ಆ ತಾಯಿ ವಿಮೋಚನೆ ಆಯ್ತು. ಅವಾಗ ಆ ನಾರದರು ಬಂದು ಹೇಳ್ತಾರ, ಅಪ್ಪ ಕತಿವರ್ಮ ಸತ್ಯವತಿ ಇವತ್ತು ನಿನ್ನಿಂದ 3 ಲೋಕದವರು ನಿಮ್ಮ ಕೀರ್ತಿ ಬೇಕು. ನಾನು ನನ್ನ 7ನೇ ಸೇವೆಗೆ ಕರೆದಿದ್ದಲ್ಲ ಅದು ಯಾಕಂದ್ರೆ ನಿಮ್ಮಿಂದ ಈ ಕೆಲಸ ಆಗಬೇಕಾಗಿತ್ತು. ಯಾಕಂದ್ರೆ ಸತ್ಯವತಿ ಆದಂತ ಹೆಣ್ಣು ಮಗಳು ಯಾಕಂದ್ರೆ ಅಕ್ಕಿ ಅಂತ ಪತಿವ್ರತ ಹೆಣ್ಣುಮಗಳು ಈ ಭೂಮಿ ಮೇಲೆ ಯಾರಿಲ್ಲ ಅಂತ. ಅದಕ್ಕ ನಿಮ್ಮಿಬ್ಬರದು ಇವತ್ತು ಹೆಂಗಾತಂದ್ರೆ ಒಂದು ಮಾತು ಹೇಳ್ತಾನ ನಾರದರು, ನೀವು ಎಷ್ಟು ಗಂಡ ಹೆಂಡತಿ ಅನ್ಯೋನ್ಯವಾಗಿ ಪ್ರೀತಿಯಿಂದ ಇದಿರಲ್ಲ, ಮುಂದೆ ಒಂದು ದಿನ ನಿನ್ನ ಹೆಂಡತಿಗೆ ಸಾವಿತ್ತು, ನೀವಿಬ್ರು ಅಗಲೋದಿತ್ತು. ಅದಕ್ಕೆ ನಾನು ಒಂದು ನಾಟಕ ಮಾಡಿ ಅಲ್ಲಿ ಬಲರಾಮನಿಗೆ ಒಂದು ಜೊತೆ ಕೃಷ್ಣ ಒಂದು ಕತೆ ನಿಮಗೊಂದು ಉತ್ತಾರ ಆಗುವಂತ ನಾನು ಈ ತರವನ್ನು ಆಟ ಆಡೀನಿ. ಅದಕ್ಕೆ ಹಿಂದ ಮೇಲೆ ನಿಮ್ಮಿಬ್ಬರಿಗೂ ಎಂದು ಸಾವಿಲ್ಲ, ಈ ಭೂಮಿ ಮೇಲೆ ಅಖಂಡವಾಗಿರ್ತೀರಿ. ಅದಕ್ಕೆ ಯಾಕಂದ್ರ ಸತಿಪತಿಗಳು ಬಹಳ ಅನ್ಯನ್ಯವಾಗಿ ಪ್ರೀತಿ ಇರಬಾರ್ದಂತ್ರಿ, ಜಗಳಾಡ್ಕೊಂತ ಇದ್ರು. ಮತ್ ನೀವು ಜಗಳಾಡ್ಕೊಂತ ಹೋದ್ರಿ ಹಂಗಲ್ಲ ಸ್ವಲ್ಪ. ಯಾಕಂದ್ರ ಈಗ ಹೆಂಗ ನೋಡ್ಬೇಕಂದ್ರ ಹಂಗಿಟ್ಟು ಹೋಗಿ ಬಿಟ್ರು ಅಂತಂದ್ರ ಮಲೇಶ್ ಬಂತ ಫೋನ್ ಈಗಿನ ಕಾಲ ಅಲ್ಲಿ ಮಾತ ಇಲ್ಲಿ ಮಾತ ಅಲ್ಲಿ ಮಾತ ಮನೆಯಾಗಿ ಹೋಗಲ್ಲ ಓಡಾಡಿ ವಾರಕ್ಕೆ ರಜಾ ಸಿಗ್ತದೆ ಬರವ ವಾರ ಓಡಾವ ಸೋಮವಾರ ರಜಾ ಸಿಗ್ತದೆ ಇವನು ಓಡಾವ ನೌಕರಿ ಮಾಡವ ಓಡಾವ ಹಿಂಗದಾಗ ಎಷ್ಟು ಪ್ರೀತಿ ಹೋಗ್ಬಿಡುದು ಏನೇನೋ ನೋಡಾಕ ಕಾರವಾರ ಸಿದ್ದಾಪುರ ಎಲ್ಲೆಲ್ಲ ಕೊಡ್ತೀವ ಹೋಗಿ ಎಡ್ಡಾಡ್ತಾರೆ ಅಷ್ಟು ಅನ್ಯವಾಗಿ ಪ್ರೀತಿಲ್ಲ. ಹೆಂಗ ಮಾಡಿ ಅಷ್ಟೆಲ್ಲ ಆದ್ಮೇಲೆ ಲಗ್ನ ಆದ ಒಂದು ವರ್ಷ ಹೋಗ್ಬೇಕು ಹೋದ್ಮೇಲೆ ಸರಳ ಬಂದ ನಾನು ಅಲ್ಲಿ ಕರ್ಕೊಂಡವ್ರು ಇಲ್ಲಿ ಕರ್ಕೊಂಡವ್ರು ಮಾಡ ಏನಂತಾನವ ಬೇಕಾದಷ್ಟು ಪ್ರೀತಿ ಮಾಡ್ತಿದ್ರಿ ಮೊದಲ, ಈಗ ಯಾಕ ಪ್ರೀತಿ ಇಲ್ಲ ಅಂದಾಗ ಗಂಡ ಹೇಳ್ತಾರ ಇಲೆಕ್ಷನ್ ಮಾಡ್ಬೇಕಾದ್ರೆ ಪ್ರಚಾರ ಮೊದಲ ಮಾಡೋದು ಅರ್ಥ ಆಗ್ತಾನ. ಇಲೆಕ್ಷನ್ ಆಗೋ ಮುಂದೆ ಪ್ರಚಾರ ಮಾಡೋದು, ಇಲೆಕ್ಷನ್ ಆದ್ಮೇಲೆ ಪ್ರಚಾರ ಅವ್ ಆರಿಸಿ ಬಂದ್ರು ಇಲ್ಲಿ ಇರುದಿಲ್ಲ, ಸೋತ್ರು ಇಲ್ಲಿ ಇರುದಿಲ್ಲ. ನಮ್ಮದು ಹಂಗ ನಮ್ಮದು ಇಲೆಕ್ಷನ್ ಮೊದಲು ಆಗ್ಬೇಕಾಗಿತ್ತು, ಪ್ರಚಾರ ಮಾಡ್ಕೊಂತ ಹೋದ್ವಿ. ಇಲೆಕ್ಷನ್ ಆಗಿರ್ತೈತೆ ನಮ್ಮದು ಆರಿಸಿ ಬಂದೇವಿ.
ಅದಕ್ಕೆ ಧನ್ಯತೆ ಸಂಸಾರಿ ಭಯವಂತರಿ ಎಂತರಿ ಉಪಕಾರ ಸಾಟಿ ಆಲೇ ಘರ ವೈಕುಂಠ. ಸಂತರಾದಂತ ಮಹಾತ್ಮರು ಇವತ್ತೇನೋ ಒಂದು ಕಥೆ 3 ವರ್ಷ ಅಂತ ಹೇಳ್ತಾ ಇರುತ್ತೆ ಅಂತ ಆ ವರ್ಷದ ಕಥೆಯನ್ನು ನಾವು ಇವತ್ತು ಸಂತರದು ಅವ್ರದ್ದು ಕೇಳೇವಿ. ಇವತ್ತು ಹೊಸ ಒಂದು ಅರ್ಥ ಏನೋ